460. ದೇವರ ನಾಮಕ್ಕೆ ನಾವು ಸ್ತೋತ್ರ. ಮತ್ತು ಸಾರಿ ನಾವು ಆತನಾಗಿ ಬರುವ ಹಾಗೆ, ಆತನ ನೆನೆಸಲಿಕ್ಕಾಗುವ ಹಾಗೆ ದೇವರು ಕೊಟ್ಟಂತಹ ಕೃಪೆಯನ್ನು ನಾವು ನೆನೆಸಿ ಆತನಿಗೆ ಸ್ತೋತ್ರ ಸಲ್ಲಿಸುವಂತರಾಗೋಣ. ನಾವು ಕೆಲವು ತಿಂಗಳಿಂದ ನಾವು ಸಫರಿಂಗ್ಸ್ ಇನ್ ದ ಬುಕ್ ಆಫ್ ಪೀಟರ್, ಪೇತ್ರ ಪತ್ರಿಕೆಯಲ್ಲಿ ಕೆಲವು ಬಾಧೆ ಪಡುವಂತಹ ಒಂದು ವಿಚಾರಗಳು, ಆ ಕಷ್ಟವನ್ನು ದಾಟಿ ಹೋಗುವಂತಹ ಒಂದು ಸಂಗತಿಗಳು ಕುರಿತಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ನೋಡಿದಂತಹ ಕೆಲವು ಸಂಗತಿಗಳು ನಾವು ಬರುವಾಗ, ಮೊದಲಾಗಿ ಸಫರಿಂಗ್ ರಾಂಗ್ಫುಲಿ, ಅನ್ಯಾಯವಾಗಿ ಬಾಧೆ ಪಡುವಂತಹ ಒಂದು ವಿಷಯವನ್ನು ನಾವು ನೋಡ್ತಾ ಬಂದಿದ್ದೇವೆ. ಈ ಸಫರಿಂಗ್ ರಾಂಗ್ಫುಲಿ ಎಂಬುದಾಗಿರುವಾಗ ಯಾವುದೇ ಒಂದು ತಪ್ಪನ್ನು ಮಾಡದೇ ಇದ್ದಾಗಿ ಸಹ ಇನ್ನೊಬ್ಬರ ಒಂದು ಜಲಸಿಯಿಂದಾಗಲೋ ಅಥವಾ ಅಸೂಯೆಯಿಂದಾಗಲೋ ಅಥವಾ ಯಾವುದೋ ಒಂದು ಕಾರಣದಿಂದ ಅವರು ರಾಂಗ್ಫುಲಿ ಸಫರಿಂಗ್, ಅನ್ಯಾಯವಾಗಿ ಬಾಧೆ ಪಡುವಂತಹ ಒಂದು ವಿಚಾರವಾಗಿ ನಾವು ಮೊದಲನೇ ಪೇತ್ರ 2ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡ್ತಾ ಬಂದಿದ್ದೇವೆ. ಈ ಒಂದು ವಚನದಲ್ಲಿ ನಾವು ನೋಡ್ತಾ ಬರುವಾಗ ಪ್ರಾಮುಖ್ಯವಾಗಿ ಅಲ್ಲಿ ಒಂದು ರೀತಿಯಲ್ಲಿ ಅನ್ಯಾಯವಾದ ರೀತಿಯಲ್ಲಿ ಯಾವುದೇ ತಪ್ಪಿಲ್ಲದಿದ್ರೂ ಕೂಡ ಅವರು ಬಾಧೆ ಪಟ್ಟು ಕಷ್ಟಪಡುವಂತಹ ಅನೇಕ ರೀತಿಯಲ್ಲಿ ಸಂಗತಿಗಳು ನೋಡ್ತಾ ಬರ್ತಾ ಇದ್ದೇವೆ. ಮೆಫಿಬೋಶೆತನ ಒಂದು ಜೀವಿತದಲ್ಲಿ ಆದಂತಹ ಒಂದು ಘಟನೆಯನ್ನು ನೋಡ್ತಾ ಬಂದಿದ್ದೇವೆ. ಆ ಚೀಮದ ಮನುಷ್ಯನು ಯಾವ ರೀತಿಯಲ್ಲಿ ಆತನು ಒಂದು ರೀತಿಯಲ್ಲಿ ಅನ್ಯಾಯವಾದ ರೀತಿಯಲ್ಲಿ ಅವನ ಆಸ್ತಿ, ಅವನಿಗೆ ಹೋಗ್ಬೇಕಾದಂತ ಒಂದು ಆಸ್ತಿ ನನಗೆ ಬರಬೇಕೆಂಬುದಾಗಿ ಆತನ ಒಂದು ಹೊಂಚು ಹಾಕಿ ದಾವೀದನ ಹತ್ತಿರ ಒಂದು ಮಾಡಿದಂತಹ ಒಂದು ಸಂಗತಿಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಅದರ ಮುಖಾಂತರವಾಗಿ ಯಾವ ರೀತಿಯಲ್ಲಿ ಆತನಿಗೆ ಅನ್ಯಾಯ ಆಯಿತು. ಮಾತ್ರವಲ್ಲ, ವಾಟ್ ವಾಸ್ ದ ರೆಸ್ಪಾನ್ಸ್ ಗಿವನ್ ಫ್ರಮ್ ಮೆಫಿಬೋಶೆತ್, ಯಾವ ರೀತಿಯಲ್ಲಿ ಆತನು ಪ್ರತಿಕ್ರಿಯೆಯನ್ನು ತೋರಿಸಿದಂತ ಒಂದು ಸಂಗತಿ ನೋಡ್ತಾ ಬರ್ತಾ ಇದ್ದೇವೆ. ಇಟ್ ಡಿಡ್ ನಾಟ್ ರಿಟಾಲಿಯೇಟ್, ಆತನು ಪ್ರತಿಕ್ರಿಯೆಯಾಗಿ ಯಾವುದೇ ರೀತಿ ವರ್ತಿಸಲಿಲ್ಲ. ಆತನು ನ್ಯಾಯವಾಗಿದ್ರು ಕೂಡ ಆತನು ಸಹಿಸಿಕೊಂಡಂತಹ ಒಂದು ಸಂಗತಿ ಮತ್ತು ಆತ ಸಂತೋಷವಾಗಿ ಆತನು ಮುಂದುವರೆದಂತಹ ಒಂದು ಸಂಗತಿಯನ್ನು ನಾವು ನೋಡ್ತಾ ಬಂದಿದ್ದೇವೆ. ಎರಡನೇದಾಗಿ ನಾವು ನೋಡ್ತಾ ಬರುವಾಗ ಸಫರಿಂಗ್ ಫಾರ್ ರೈಚಸ್ನೆಸ್ ಸೇಕ್, ನೀತಿಯ ನಿಮಿತ್ತವಾಗಿ ಬಾಧೆ ಪಡುವಂತಹ ಒಂದು ಸಂಗತಿಯನ್ನು ನಾವು ನೋಡ್ತಾ ಬಂದಿದ್ದೇವೆ. ನೀತಿಯ ನಿಮಿತ್ತವಾಗಿ ಅನೇಕ ಸಾರಿ ನಾವು ಬಾಧೆ ಪಡುವಂತಹ ಒಂದು ವಿಚಾರ ಬರುವಂತಾಗಿ, ಯಾವುದಾದ್ರೂ ಒಂದು ನೀತಿಯ ವಿಚಾರವಾಗಿ ಇಂಥದ್ದು ಸರಿ ಅಥವಾ ಸರಿಯಿಲ್ಲ ಎಂಬಂತಹ ಒಂದು ಸಂಗತಿಗಳನ್ನು ಕಟುವಾಗಿ ಅಥವಾ ಹೇಳುವಂತಹ ಒಂದು ಸಂದರ್ಭದಲ್ಲಿ ಆ ಸಮಯದಲ್ಲಿ ಆಗುವಂತಹ ಅನೇಕ ರೀತಿಯ ಬಾಧೆಗಳು ಬರುವಂತದ್ದಾಗಿರ್ತದೆ.
ಆ ಒಂದು ವಿಚಾರವಾಗಿ ನಾವು ಸ್ನಾನಿಕ ಯೋಹಾನನ ಕುರಿತಾಗಿ ನೋಡ್ತಾ ಬಂದಿದ್ದೇವೆ. ಆತನು ಹೆರೋದನ ವಿಚಾರವಾಗಿ ನೀನು ಮಾಡುತ್ತಾ ಇರುವುದು ಸರಿಯಿಲ್ಲ ಎಂಬುದಾಗಿ ಆತ ಸ್ಪಷ್ಟವಾಗಿ ಆತ ಹೇಳ್ತಾ ಬರುವಾಗ ಹೆರೋದನಿಗೆ ಇಷ್ಟ ಆಗಲಿಲ್ಲ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದನು ಮತ್ತು ಆ ಇಟ್ಕೊಂಡಿದ್ದಂತ ಆ ಒಂದು ಹೆರೋದ್ಯಳು ಅವಳು ಒಂದು ರೀತಿಯಲ್ಲಿ ಆ ಒಂದು ಮೋಸದ ಒಂದು ಕಾರ್ಯವನ್ನು ಮಾಡಿ ಅವನು ಹಿಡಿಸಿ ಹಾಕಿ ತಲೆಯನ್ನು ಹೊರಿಸುವಂತಹ ಒಂದು ಸಂಗತಿ ಸ್ನಾನಿಕನಾದ ಅವನಿಗೆ ಬರ್ತದೆ. John the Baptist was beheaded because of righteousness sake. ಅವನು ನೀತಿಯ ನಿಮಿತ್ತವಾಗಿ ಅವನು ನ್ಯಾಯವಾಗಿ ಅವನು ಭಾಗವಹಿಸುವಂತಹ ಒಂದು ಸಂಗತಿಯನ್ನು ನಾವು ಅಲ್ಲಿ ನೋಡುವಂತಾಗಿದ್ದೇವೆ. ನಾವು ಪೇತ್ರ ಪತ್ರಿಕೆಯಲ್ಲಿ ಅವನ ವಿಚಾರವಾಗಿ ಅನೇಕ ಸಂಗತಿಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಮೊದಲನೇದಾಗಿ ನಾವು ನೋಡ್ತಾ ಬಂದಂತಹ ಸಂಗತಿ ಸಫರಿಂಗ್ ಫಾರ್ ವೆಲ್ ಡೂಯಿಂಗ್. ನಾವು ಒಳ್ಳೆಯದಕ್ಕೋಸ್ಕರವಾಗಿ ಬಾಧೆ ಪಡುವಂತಹ ಒಂದು ಸಂಗತಿ. ನಾವು ಕಾಲೇಬನ ಕುರಿತಾಗಿ ಮತ್ತು ಯೋಶುವನ ಕುರಿತಾಗಿ ನಾವು ನೋಡ್ತಾ ಬಂದು ನಂಬರ್ಸ್ 6ನೇ ಕಾಂಡದಲ್ಲಿ ಅವರು ಆ ದೇಶಕ್ಕೆ ಹೋಗುವಂತ ಸಮಯದಲ್ಲಿ ದೇ ಗೇವ್ ಎ ಗುಡ್ ರಿಪೋರ್ಟ್. ನಾವು ಒಂದು ಜಯಿಸಬಹುದೆಂಬಂತಹ ಒಂದು ವಿಶೇಷವಾದಂತಹ ಒಳ್ಳೆಯ ಒಂದು ಸಂಗತಿಯನ್ನು ಅವರು ಹೇಳಿದ್ದಾಗಿಯೂ ಕೂಡ ವಾಟ್ ಹ್ಯಾಪೆಂಡ್? 10 ಜನರು ಅವರು ರಾಂಗ್ ರಿಪೋರ್ಟ್ ಅನ್ನು ಕೊಡುವಂತರಾಗಿದ್ದಾರೆ. ಆ ರಾಂಗ್ ರಿಪೋರ್ಟ್ ಕೊಟ್ಟಿರುವ ಭಾವವಾಗಿ ಅಲ್ಲಿ ಅಪನಂಬಿಕೆ ದೇಶದಿಂದ ದೇ ಹ್ಯಾವ್ ಟು ವ್ಯಾಂಡರ್ ಇನ್ ವಿಲ್ಡರ್ನೆಸ್ ಫಾರ್ 40 years. 40 ವರ್ಷಗಳು ಅವರು ಅರಣ್ಯದಲ್ಲಿ ಸುತ್ತಾಡಬೇಕಾದಂತ ಅಲೆಯಬೇಕಾದ ಸ್ಥಿತಿ ಉಂಟಾಯಿತು. ಈವನ್ ಜಾಶುವಾ ಅಂಡ್ ಕ್ಯಾಲೆಬ್ ಆಲ್ಸೋ ಹ್ಯಾಡ್ ಟು ವ್ಯಾಂಡರ್ ಇನ್ ವಿಲ್ಡರ್ನೆಸ್ ಈವನ್ ದೋ ದೇ ಗೇವ್ ಎ ಗುಡ್ ರಿಪೋರ್ಟ್. ಅವರು ಒಳ್ಳೆಯ ಕೆಲಸ ಮಾಡಿದಾಗ್ಯೂ ಸಹ ಅವರು ಅನ್ಯಾಯವಾಗಿ ಅವರು ಸಹ ಬಾಧಿತ ಪಡುವಂತಹ ಒಂದು ಸಂಗತಿ ಸಫರಿಂಗ್ ಫಾರ್ ವೆಲ್ ಡೂಯಿಂಗ್. ಒಳ್ಳೆಯದನ್ನು ಮಾಡಿ ಅಲ್ಲಿ ಬಾಧೆ ಪಡುವಂತಹ ಒಂದು ಸಂಗತಿಗಳನ್ನು ನಾವು ಆ ಒಂದು ವಾಕ್ಯದಲ್ಲಿ ನೋಡುವಂತಾಗಿದೆ. ಮಾತ್ರವಲ್ಲ, ಮುಂದಕ್ಕೆ ನಾವು ಬರುವಾಗ ಇವತ್ತು ನಾವು ಆಲೋಚನೆ ಮಾಡುವಂತಹ ಪ್ರಮುಖವಾದ ಒಂದು ಅಂಶ ನಾವು ಮೊದಲೇ ಪೇತ್ರ ಪತ್ರಿಕೆ ನಾವು ತಿಳಿಸುವಂತರಾಗೋಣ. 1 Peter chapter 4 verse 15. ಮೊದಲೇ ಪೇತ್ರ 4ನೇ ಅಧ್ಯಾಯ 15ನೇ ವಚನಕ್ಕೆ ಬರುವಾಗ ನಾವು ಈ ರೀತಿಯಾಗಿ ನೋಡುವಂತಾಗಿದ್ದೇವೆ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರರಲ್ಲಿ ತಲೆ ಹಾಕುವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರರಲ್ಲಿ ತಲೆ ಹಾಕುವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು ಎಂಬುದಾಗಿ ನೋಡುತ್ತಾರೆ. Let none of you suffer as a murderer or as a thief or an evildoer or as a meddler. ಇಲ್ಲಿ ನಾವು ನೋಡುವಂತಹ ಒಂದು ಪ್ರಮುಖವಾದ ಒಂದು ಸಂಗತಿ ಬಿಸಿ ಬಾಡಿ ಆರ್ ಮೆಡ್ಲರ್ ಎಂಬುದಾಗಿ ನೋಡುವಂತಾಗಿದೆ. ಈ ಬಿಸಿ ಬಾಡಿ ಆರ್ ಮೆಡ್ಲರ್ ಎಂಬುದಾಗಿದ್ರೆ ಒನ್ ಹೂ ಮೆಡಲ್ಸ್ ಇನ್ ಅದರ್ಸ್ ಅಫೇರ್ಸ್. ಇತರ ಒಂದು ಸಂಗತಿಗಳಲ್ಲಿ ಅವರು ತಲೆಯನ್ನು ಹಾಕಿ ಅದರಿಂದ ಶಿಕ್ಷೆಯನ್ನು ಅನುಭವಿಸುವಂತಹ ಒಂದು ಸಂಗತಿ. ಒನ್ ಹೂ ಮೆಡಲ್ಸ್ ಇನ್ ಅದರ್ಸ್ ಅಫೇರ್ಸ್, ತಮಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಅವರು ತಲೆ ಹಾಕಿ ಅನೇಕ ರೀತಿಯಲ್ಲಿ ಅದಕ್ಕೆ ಶಿಕ್ಷೆಯನ್ನು ಅಥವಾ ಬಾಧೆಯನ್ನು ಅನುಭವಿಸುವಂತಹ ಒಂದು ಸಂಗತಿಯನ್ನು ನಾವು ಈ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ನಾವು ಇಲ್ಲಿ ಆ 4 ವಿಚಾರಗಳನ್ನು ನೋಡ್ತಾ ಇದ್ದೇವೆ. ಮರ್ಡರ್, ಕೊಲೆ ಕುರಿತಾಗಿ ನೋಡುವಂತಾಗಿದ್ದೇವೆ. ಎರಡನೇದಾಗಿ ಅಲ್ಲಿ ಕಳ್ಳನ ಕುರಿತಾಗಿ, ಥೀಫ್ ಕುರಿತಾಗಿ ನೋಡುವಂತಾಗಿರ್ತೇವೆ. ಮೂರನೇದಾಗಿ ಇವಿಲ್ಡರ್ ಕುರಿತಾಗಿ ನೋಡುವಂತಾಗಿದ್ದೇವೆ, ದುಷ್ಟನು ನೋಡ್ತಾ ಇದ್ದೇವೆ. 4ನೇದಾಗಿ ಪರಕಾರಿಗಳು, ಬಿಸಿ ಬಾಡಿ ಆರ್ ಮೆಡ್ಲರ್ ಎಂಬಂತಹ ಒಂದು ಸಂಗತಿಯನ್ನು ನೋಡುವಂತಾಗಿದ್ದೇವೆ. ನಾವು ಈ ಮರ್ಡರ್ ಕುರಿತಾಗಿ ನೋಡುವಾಗ, ನಾವು ದಾವಿದನ ಕುರಿತಾಗಿ ಬರುವಾಗ ಈ ಮರ್ಡರ್ಡ್ ಉರಾಯ ಅಲ್ಲ, ಊರಿಯನನ್ನು ಕೊಲಿಸಿದಂತಹ ಒಂದು ಸಂಗತಿ ದಾವಿದಲ್ಲಿ ಉಂಟಾಯಿತು. ದಾವಿದನನ್ನು ಕೊಲೆ ಮಾಡುವಂತನಾಗಿದ್ದಾನೆ. ಆ ಕೊಲೆ ನಿಮಿತ್ತವಾಗಿ he had to suffer. ಆತನ ಒಂದು ಜೀವಿತದಲ್ಲಿ ಆತನ ಮಾಡಿದಂತಹ ಒಂದು ಕಾರ್ಯ ನಿಮಿತ್ತವಾಗಿ God had to judge him. ಅದು ಮಾಡಿದಂತಹ ಒಂದು ಸಂಗತಿ ಯಾರಿಗೂ ಸಹ ಗೊತ್ತಾಗುವುದಿಲ್ಲ ಎಂಬುದಾಗಿ ಆತ ಅಂದುಕೊಂಡಿದ್ದನು. ಬಟ್ ಗಾಡ್ ನ್ಯೂ ಇಟ್ ಆಲ್. ಆತನು ಆ ಒಂದು ದೇವರ ಒಂದು ಶಿಕ್ಷೆಯನ್ನು ಆತನು ಅನುಭವಿಸುವಂತನಾಗಿದ್ದಾನೆ. In his own family there were many murders and deaths. ಆ ಒಂದು ಸಂಗತಿಯನ್ನು ನಾವು ದಾವಿದಲ್ಲಿ ನೋಡುತ್ತಾ ಇದ್ದೇವೆ. ಎರಡನೇದಾಗಿ ಸ್ಟೀಲಿಂಗ್ ಕುರಿತಾಗಿ ನೋಡುತ್ತಾ ಇದ್ದೇವೆ. ಅಲ್ಲಿ ಕದಿಯುವಂತಹ ಒಂದು ಸಂಗತಿ ಕುರಿತಾಗಿ ನೋಡುತ್ತಾ ಇದ್ದೇವೆ. ಕಳ್ಳನನ್ನು ನೋಡುತ್ತಾ ಇದ್ದೇವೆ. ನಾವು ಒಂದು ವೇಳೆ ಗೆಹಜಿ ಕುರಿತಾಗಿ ನೋಡ್ತಾ ಬಂದ್ರೆ ಎಲೀಷನ ಒಂದು ಸೇವಕನ ಕುರಿತಾಗಿ ಆತನು ಎಲೀಷನು ಬೇಡ ಎಂಬುದಾಗಿ ಹೇಳಿದಂತಹ ಸಂಗತಿಯನ್ನು ನಾಮನ ತೆಗೆದುಕೊಂಡು ಮಾಡ್ತಾನೆ ಅಲ್ಲ. ಈ ಸ್ಟೀಲ್ಸ್ ಆತನು ಕಳ್ಳನಾಗಿ ಆತನು ತೆಗೆದುಕೊಂಡು ಬರುವಂತಹ ಒಂದು ಸಮಯದಲ್ಲಿ ವಾಟ್ ಹ್ಯಾಪನ್ ಟು ಹಿಮ್,
ಆತನಿಗೆ ಅದೇ ಕುಷ್ಠರೋಗ ಆತನಿಗೆ ಬಂತು. ನಾಮಾನನಿಗಿದ್ದಂತಹ ಒಂದು ಕುಷ್ಠರೋಗ, the same leprosy came to Gehazi because he stole. ಆತನು ಆ ಒಂದು ಸ್ಟೀಲಿಂಗ್ ಮಾಡೋದ್ರ ನಿಮಿತ್ತವಾಗಿ, ಆ ಒಂದು ಕಳ್ಳತನ ಮಾಡೋದ್ರ ನಿಮಿತ್ತವಾಗಿ he had to suffer. ಆತನ ಕುರಿತಾಗಿ ನೋಡುತ್ತಾಗಿದ್ದೇವೆ, ಯೆಹೋಶುವನ ಪುಸ್ತಕದಲ್ಲಿ ನೋಡುತ್ತಾಗಿದ್ದೇವೆ. ಆತನು ದೇವರಿಗೆ ಮೀಸಲಾಗಿರುವಂತಹ ವಸ್ತುಗಳನ್ನು ಆತನು ಕದ್ದಿಟ್ಟುಕೊಳ್ಳುವಂತನಾಗಿದ್ದಾನೆ, ಆ ಕದ್ದಿಟ್ಟು ಆತನು ಬಚ್ಚಿಡುವಂತನಾಗಿದ್ದಾನೆ. ಇದರ ವಿಧವಾಗಿ ಅಲ್ಲಿ ಸ್ವಾತಂತ್ರ್ಯ ಸಮಯದಲ್ಲಿ it came to know that Achan had sinned. ಏನಾಯ್ತು ಆಕನ ಜೀವಿತ? ಆತನು ಕಲಿಸಿದು ಕೊಂದರು. ಸಫರಿಂಗ್. ಮುಂದಾಗಿ ನೋಡ್ತೇವೆ ದುಷ್ಟನು ಎಂಬುದಾಗಿ, ದುಷ್ಟ ಕಾರ್ಯಗಳಲ್ಲಿ ಇರುವಂತಹ ಒಂದು ಸಂಗತಿ. ನಾವು ಇಸ್ರಾಯೇಲ್ ಚರಿತ್ರೆ ನೋಡುತ್ತಾಗಿದ್ದೇವೆ. The people of Israel did evil in the sight of God. ಅನೇಕ ಬಾರಿ ಓದುವಂತಾಗಿದೆ. ಅರಸನ ಪುಸ್ತಕದಲ್ಲಿ, ನ್ಯಾಯಾಧಿಪತಿಗಳ ಪುಸ್ತಕದಲ್ಲಿ ಅನೇಕ ಸಾರಿ ಓದುವಂತಾಗಿದ್ದೇವೆ. The people of Israel did evil in the sight of God. ಅದರ ನಿಮಿತ್ತವಾಗಿ ಎನಿಮೀಸ್ ಅವರ ಮೇಲೆ ಬಂದಂತಹ ಒಂದು ಸಂಗತಿ, ಅವರನ್ನು ಆಕ್ರಮಿಸಿದಂತಹ ಒಂದು ಸಂಗತಿ, ಅನೇಕ ರೀತಿಯಲ್ಲಿ ಅವರು ಅನೇಕ ಕಷ್ಟಗಳಲ್ಲಿ ಒಳಪಡುವಂತಹ ಒಂದು ಸಂಗತಿ. They have to undergo sufferings. Why? Because of their evil doing. ಅವರ ಕೆಟ್ಟ ಕಾರ್ಯಗಳ ನಿಮಿತ್ತವಾಗಿ. ನಾವು ಒಂದೆರಡು ಎನಿಸ್ಬೋದು, ನಾವು ದಾವೀದನಂತೆ ಏನು ಕೊಲೆ ಮಾಡಲಿಲ್ಲ, ನಾವು ಆಕಾನ್ ರೀತಿಯಲ್ಲಿ ಕರೀಲಿಲ್ಲ, ಇಸ್ರಾಯೇಲ್ ರೀತಿಯಲ್ಲಿ ನಾವೇನು ದುಷ್ಟ ಕಾರ್ಯ ಮಾಡಲಿಲ್ಲ. But there is a fourth thing there. You can be a busybody. ಒಬ್ಬ ವಿಶ್ವಾಸಿ, he can be a meddler. ಆತನ ಒಂದು ರೀತಿಯ ಪರಾಕಾರಗಳಲ್ಲಿ ತಲೆ ಹಾಕುವಂತನಾಗಬಹುದು. The same list, ಆ 4 ಜನರ ಹೆಸರಲ್ಲಿ ಬಿಸಿ ಬಾಡೀಸ್ ಆಗುವುದು. Be careful about busybody. ಈ ಒಂದು ಬಿಸಿ ಬಾಡಿ ಅಂತ ಹೇಳುವಾಗ ನಾವು ಈಗ ನೋಡ್ತಾ ಬಂದ ಹಾಗೆ ನಾವು ಕೆಲವು ವಚನ ನೋಡ್ತಾ ಬಂದ 1 ಥೆಸಲೋನಿಕ 3ನೇ ಅಧ್ಯಾಯ 11ನೇ ವಚನ, 1 Thessalonians chapter 3 verse 11. 1 ಥೆಸಲೋನಿಕ 3ನೇ ಅಧ್ಯಾಯ ಅಲ್ಲಿ 11ನೇ ವಚನದಲ್ಲಿ ನಾವು Second Thessalonians chapter 3 verse 11, 3ನೇ ಅಧ್ಯಾಯ 11ನೇ ವಚನದಲ್ಲಿ ಯಾವ ರೀತಿ ನೋಡ್ತೇವೆ. ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನು ಮಾಡದೆ ಇತರರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾರೆ ಎಂಬ ವರ್ತಮಾನ ಕೇಳಿದ್ದೇನೆ. ಯಾವ ಕೆಲಸವನ್ನು ಮಾಡದೆ ಏನಂತೆ, ಇತರರ ಕೆಲಸದ ಮೇಲೆ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುವಂತರು. They are working, they are idle and they are busy bodies. ಆತನು ಥೆಸಲೋನಿಕರಿಗೆ ತಿಳಿಸ್ತಾ ಇದ್ದಾನೆ, there are some people who are like busy bodies. They are meddlers in others' affairs. ಅವರು ಕೆಲಸ ಮಾಡ್ತಾ ಇಲ್ಲ, ಆಗ ಅವರು ಪರಕಾರ್ಯಗಳಲ್ಲಿ ತಲೆ ಹಾಕುವಂತ ಒಂದು ಸಂಗತಿ, ಅವರ ಬಗ್ಗೆ ಇವರ ಬಗ್ಗೆ ಡಿಸ್ಕಷನ್ಸ್ ಇನ್ ದೇರ್ ಹೋಮ್ಸ್. ಪರಕಾರ್ಯದಲ್ಲಿ ಮಾತ್ರ ತಲೆ ಹಾಕುವಂತ ಒಂದು ಸಂಗತಿ, ಅಕ್ರಮವಾಗಿ ನಡೆಯುವಂತ ಒಂದು ಸಂಗತಿ. ಇದರ ಕುರಿತಾಗಿ ಪೌಲನು ಅಲ್ಲಿ ಬಿಸಿ ಬಾಡಿ ಎಂಬುದಾಗಿ ಆತನು ಕರೆಯುವಂತ ಆತನಾಗಿದ್ದಾನೆ. ಅದೇ ರೀತಿ ನಾವು 1 ತಿಮೋಥಿ 5ನೇ ಅಧ್ಯಾಯದ ಸಹ ನಾವು ಆ ಒಂದು ಸಂಗತಿಯನ್ನು ಪದವನ್ನು ನೋಡುವಂತಾಗಿದ್ದೇವೆ. 5ನೇ ಅಧ್ಯಾಯ 13ನೇ ವಚನದಲ್ಲಿ, ಇದಲ್ಲದೆ ಅವರು ಮನೆ ಮನೆಗೆ ತಿರುಗಾಡುತ್ತಾ ಮೈಗಡತನವನ್ನು ಕರೆಯುತ್ತಾರೆ, ಮೈಗಡರಾಗುವುದಲ್ಲದೆ ಹರಟೆ ಮಾತಾಡುವರು, ಇತರರ ಕೆಲಸದಲ್ಲಿ ಕೈ ಹಾಕಿರುವವರು ಆಗಿ ಆಡಬಾರದ ಮಾತುಗಳನ್ನು ಅವರು ಆಡುತ್ತಾರೆ. They are gossiping and they are meddling with others' affairs. ಎಂತ ದುಃಖದ ಸಂಗತಿ ಅಲ್ವಾ? Even that is founded in the list of murders and thieves. ಕೊಲೆಗಾರರು ಅವರು ಆ ಕಳ್ಳರು ಎಂಬಂತಹ ಒಂದು ಲಿಸ್ಟ್ ನಲ್ಲಿ ಬಿಸಿ ಬಾಡಿಗಳ ದೇವರು ಅಲ್ಲಿ ಸೇರಿಸುವಂತಹ ಒಂದು ಸಂಗತಿಯನ್ನು ನೋಡ್ತಾ ಆಗಿದ್ದೇವೆ. ನಾವು ಎಕ್ಸಾಂಪಲ್ ಆಗಿ ಮಿರಿಯಾಮನ ಕುರಿತಾಗಿ ನಾವು ನಂಬರ್ಸ್ ಚಾಪ್ಟರ್ಗೆ ಹೋಗುವಾಗ ನೋಡಿ, ನಂಬರ್ 12ನೇ ಅಧ್ಯಾಯಕ್ಕೆ ತಿಳಿಸ್ರಿ. ನಂಬರ್ಸ್ ಚಾಪ್ಟರ್ 12 12ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಮಿರಿಯಾಮನು ಮಾಡುವಂತಹ ಒಂದು ಕಾರ್ಯವನ್ನು ನಾವು ನೋಡುವಂತಾಗಿದ್ದೇವೆ. 12ನೇ ಅಧ್ಯಾಯ 2ನೇ ವಚನ, ಅಲ್ಲಿ ಆ ಮಿರಿಯಾಮನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ, ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತಾಡಿಲ್ಲವೇ ಎಂದು ಹೇಳಿಕೊಟ್ರಂತೆ. ಇಲ್ಲಿ ಮಿರಿಯಾಮಳು she is meddling with others' affairs. ಅಲ್ಲಿ ಮೋಶೆಯ ಒಂದು ಸಂಗತಿಯನ್ನು ಕೊಡ್ತವಾಗಿ ಅವಳು ಹೇಳ್ತಾ ಇದ್ದಾಳೆ. ಏನಂತೆ, ಮೋಶೆಯ ಮೂಲಕವಾಗಿ ಮಾತ್ರವೇ ದೇವರು ಮಾತಾಡಿದಾನ, ನಮ್ಮ ಕುಲವಾಗಿ ಸಹ ಆತ ಮಾತನಾಡ್ತಾನೆ.
ನೋಡಿ, ದ ಮೇನ್ ಇನ್ಸ್ಟಿಗೇಟರ್ ಇಸ್ ಮಿರಿಯಾಮ್ ಹಿಯರ್. ಅಲ್ಲಿ ನಾವು ನೋಡುವಾಗ ಅಲ್ಲಿ ಪ್ರಾಮುಖ್ಯವಾಗಿ ನಾವು ನೋಡುವಂತಾಗಿದ್ರೆ ಸ್ಪೋಕ್ ಎಂಬಂತ ಒಂದು ವರ್ಡ್ ದೇರ್, ಇಟ್ಸ್ ಇನ್ ಫೆಮಿನೈನ್ ಸಿಂಗುಲರ್ ವರ್ಡ್. ಆದ್ರೆ ಮುಖ್ಯವಾಗಿ ಅಲ್ಲಿ ಇನ್ಸ್ಟಿಗೇಟರ್ ಯಾರು ಎಂಬುದಾಗಿರುವಾಗ ಆರನ್ನು ಕೂಡ ಜೊತೆಯಾಗಿ ಸೇರಿದ್ರು ಕೂಡ ದ ಮೇನ್ ಪರ್ಸನ್ ವಾಸ್ ಮಿರಿಯಾಮ್. ಆ ಮಿರಿಯಾಮನು ಬಹಳ ಪ್ರಾಮುಖ್ಯವಾದ ವ್ಯಕ್ತಿಯಾಗಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟಂತಹ ಒಂದು ಸಂಗತಿ ಅವಳ ಆದದ ನಿಮಿತ್ತವಾಗಿ ಅಲ್ಲಿ ಆದಂತ ಘಟನೆ ಏನಾಯ್ತು ನೋಡಿ. ಮೋಶೆ ಕುರಿತಾಗಿ ಅವರು ಇಲ್ಲಸಲ್ಲದ ಮಾತುಗಳಾಗುತ್ತಾ ಇದ್ದಾವೆ. ಅಲ್ಲಿ ಇವನ ಸಮಯ ಮಾತ್ರ ದೇವರು ಮಾತಾಡಿದ್ದಾರೆ ಎಂಬುದಾಗಿ ಪ್ರಶ್ನೆ ಮಾಡುವಂತರಾಗಿದ್ದಾರೆ. ಆಗ ದೇವರು ಹೇಳುವಂತಹ ಒಂದು ಮಾತು ನೋಡಿ ಏನ್ ಹೇಳ್ತಾನೆ ಎಂಬುದಾಗಿ 3ನೇ ವರ್ಷದಲ್ಲಿ ಆತ ಬಹು ಸಾತ್ವಿಕನಾಗಿದ್ದಂತೆ. ಮಿಕ್ ಮೈ ಸರ್ವೆಂಟ್ ಮೋಸಸ್, ನನ್ನ ಒಂದು ಮೋಶೆ ಆತನು ಬಹಳವಾಗಿ ಸಾತ್ವಿಕನಾಗಿದ್ದ ಎಂಬುದಾಗಿ ದೇವರು ಅಲ್ಲಿ ತಿಳಿಸುವಂತನಾಗಿದ್ದಾನೆ. ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಸಾತ್ವಿಕನಾಥನಾಗಿದ್ದಾನೆ. ಮೀಕೆಸ್ಟ್ ಆಫ್ ಆಲ್ ದ ಅರ್ತ್, ಇನ್ ಆಲ್ ದ ಅರ್ತ್ ಈಸ್ ಮೀಕೆಸ್ಟ್ ಎಂಬುದಾಗಿ ಆತ ಹೇಳುವಂತಹ ಸಂಗತಿ ನೋಡುತ್ತಾ ಇದ್ದೇವೆ. ಮಂತ್ರ ಮುಂದೆ ನೋಡುವಂತಹ ಇದ್ದೇವೆ. ಅಲ್ಲಿ ನಂಬಿಕಸ್ತು ಎಂಬಂತಹ ಒಂದು ಸಂಗತಿಗಳನ್ನು ದೇವರು ಅಲ್ಲಿ ತಿಳಿಸುವಂತನಾಗಿದ್ದಾನೆ. ನನ್ನ ಮನೆಯಲ್ಲೆಲ್ಲ ನೋಡ್ರಿ, ಅಲ್ಲಿ 6ನೇ ವರ್ಷಕ್ಕೆ ಬಂದ್ರೆ ಅಲ್ಲಿ ನೋಡುವಂತ 7ನೇ ವರ್ಷದಲ್ಲಿ ನನ್ನ ಸೇವಕರಾದ ಮೋಶೆ ಅಂತನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಕಸ್ತನು. ಈಸ್ ಫೇತ್ಫುಲ್ ಇನ್ ಆಲ್ ಮೈ ಹೌಸ್. ವಾಟ್ ಎ ಟ್ರೆಮೆಂಡಸ್ ಟೆಸ್ಟಿಮನಿ ಅಬೌಟ್ ಮೋಸೆಸ್. ಜನರು ಅಲ್ಲಿ ಮಿರ್ಯಾಮನ ಸ್ವಂತ ಅಕ್ಕ, ಸ್ವಂತ ಅಣ್ಣ ಅವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಮೋಶೆ ಕುರಿತಾಗಿ ಮಾತ್ರ ಮಾತಾಡಿದ ದೇವರು ನಮ್ಮ ಕೂಡ ಮಾತಾಡಲಿರುವುದಾಗಿ ದೇ ಆರ್ ಮೆಡ್ಲಿಂಗ್ ವಿತ್ ಅದರ್ಸ್ ಅಫೇರ್ಸ್. But what is God telling to them? He is faithful in all my house. ಆತನು ನನ್ನ ಮನೆಯಲ್ಲೆಲ್ಲ ನಂಬಿಕಸ್ತನೆಂಬುದಾಗಿ ಆತ್ಮೀಯವಾಗಿ ಕುರಿತಾಗಿ ಸಾಕ್ಷಿ ಕೊಡುವಂತಹ ಒಂದು ಸಂಗತಿ ನೋಡುವಂತಾಗಿದ್ದೇವೆ. 9ನೇ ವರ್ಷ ನೋಡುವಂತಾಗಿದ್ದೇವೆ. ಅಲ್ಲಿ ನೋಡುವಂತಾಗಿದ್ದೇವೆ 8ನೇ ವರ್ಷದ ಕೊನೆಯಲ್ಲಿ ಕೋಪಗೊಂಡು ಎಂಬುದಾಗಿ ನೋಡುವಂತಾಗಿದ್ದೇವೆ. The anger of the Lord kindled. ದೇವರ ಒಂದು ಕೋಪ ಅಲ್ಲಿ ಅವರ ಮೇಲೆ ಬಂದಂತಹ ಒಂದು ಸಂಗತಿಯನ್ನು ನೋಡುವಂತಾಗಿದ್ದೇವೆ. 10ನೇ ವರ್ಷ ನೋಡುವಂತಾಗಿದ್ದೇವೆ. She was punished with leprosy. 10ನೇ ವರ್ಷದಲ್ಲಿ ಆಕೆಯ ಚರ್ಮ ಹಿಮದಂತೆ ಬೆಳಗಾಗಿ ಹೋಯಿತು, ಮಿದ್ಯಾಮಣಿಗೆ ತೊನ್ನು ಹತ್ತಿದ್ರಿಂದ ನಾವು ನೋಡುವಂತಾಗಿದ್ದೇವೆ. ದೇವರ ಒಂದು ಶಿಕ್ಷೆ, ಬಿಕಾಸ್ ದೇ ಮೆಡ್ಲ್ಡ್ ಇನ್ ಡಿವೈನ್ ಆರ್ಡರ್. ದೇವರ ಒಂದು ಸಂಗತಿಗಳು, ಆರ್ಡರ್, ದೇವರ ಒಂದು ಕ್ರಮ ಏನಿತ್ತೋ ಅದರ ಕುರಿತಾಗಿ ಮಾತಾಡುವಂತಹ ಒಂದು ಸಂಗತಿ, ಮೆಡ್ಲಿಂಗ್ ಇನ್ ಡಿವೈನ್ ಆರ್ಡರ್. ಬಿಕಾಸ್ ಆಫ್ ದಟ್ there was judgment in the life of Miriam. ಪ್ರೇರೆ, ಮುಂಜಾನೆ ವೇಳೆಯಲ್ಲಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ಕೊಳ್ಳೋಣ. ನಾವು ಒಂದು ವೇಳೆ ಕೊಲೆ ಮಾಡದೇ ಇರ್ಬೋದು, ಕದೀದೇ ಇರ್ಬೋದು, ದುಷ್ಟ ಕಾರ್ಯ ಮಾಡದೇ ಇರ್ಬೋದು, ಆದರೆ ಆರ್ ವಿ ಬಿಸಿ ಬಾಡೀಸ್? ಪರಕಾರ್ಯಗಳಲ್ಲಿ ತಲೆ ಹಾಕುವಂತ ಒಂದು ಸಂಗತಿ, ದೇವರ ಒಂದು ಕ್ರಮದ ಮೇಲೆ ತಲೆ ಹಾಕುವಂತ ಒಂದು ಸಂಗತಿ, ಇಲ್ಲಸದಂತ ಮಾತುಗಳನ್ನು ಆಡುವಂತ ಒಂದು ಸಂಗತಿ ಅದು ನೋಡುವಂತಾಗಿದ್ದೇವೆ. ಅಲ್ಲಿ ಪ್ರಾಮುಖ್ಯವಾದಂತಹ ಒಂದು ಸಂಗತಿ ನೋಡಿ, ಅಲ್ಲಿ ಅವರು ಈ ಒಂದು ಮಾತುಗಳನ್ನು ನೋಡಿ 4ನೇ ವರ್ಷ 12ನೇ ಅಧ್ಯಾಯ 4ನೇ ವರ್ಷ, ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ. The Lord heard what they spoke. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮಾತಾಡ್ಕೊಳ್ತಾ ಇರ್ಬೋದು, ಯಾರು ಗೊತ್ತಿಲ್ಲ ಎಂಬುದಾಗಿ, ಬಟ್ ಗಾಡ್ ಇಸ್ ಹಿಯರಿಂಗ್ ಯು. ಮಿರಿಯಾಮನ ಮತ್ತು ಆರೋನ ಏನೆಲ್ಲ ಮಾತಾಡಿದ್ರು, ಗಾಡ್ ಹರ್ಡ್ ವಾಟ್ ದೇ ವರ್ ಸ್ಪೀಕಿಂಗ್. ಜಾನ್ ವೇಳೆಯಲ್ಲಿ ಡೋಂಟ್ ಥಿಂಕ್ ದಟ್ ನೋ ಒನ್ ಇಸ್ ಹಿಯರಿಂಗ್. ಗಾಡ್ ಇಸ್ ದೇರ್ ಟು ಹಿಯರ್ ಎವ್ರಿಥಿಂಗ್ ವಾಟ್ ಯು ಸ್ಪೀಕ್. ನಾವು ಏನೆಲ್ಲ ಮಾತಾಡಿದ್ರು ಕೂಡ, ಯಾರು ಗೊತ್ತಾಗ್ತಿಲ್ಲ ಎಂಬುದಾಗಿ ನಾವು ಅಂದುಕೊಂಡಿದ್ರು ಕೂಡ, ಗಾಡ್ ಇಸ್ ಹಿಯರಿಂಗ್ ಎವ್ರಿಥಿಂಗ್. ಆತ ಎಲ್ಲವನ್ನು ಆತ ನೋಡ್ತಾ ಇರುವಂತಾಗಿದ್ದಾನೆ, ಆತ ಕೇಳುವಂತ ಆತ ಆಗಿದ್ದಾನೆ. Whenever you meddle with the divine order, there is going to be a judgment. ದೇವರ ಒಂದು ಕ್ರಮದ ಮೇಲೆ ನಾವು ಇಲ್ಲಸದಂತಹ ಸಂಗತಿಗಳನ್ನು ನಾವು ತರುವಂತಹ ಒಂದು ಸಂಗತಿಗಳು ನಮ್ಮ ಜೀವಿತವಿರುವುದಾದರೆ, ಮಿರಿಯಾಮನ ರೀತಿಯಲ್ಲಿ ಒಂದು ವೇಳೆ God will bring judgment. There is a suffering in being busybody. ಅಲ್ಲಿ ಪರಕಾರ್ಯದಲ್ಲಿ ತಲೆ ಹಾಕುವಂತಹ ಒಂದು ಸಂಗತಿಗಳು ಬರುವಾಗ ಅಲ್ಲಿ ಕಷ್ಟಪಡುವಂತಹ ಅಥವಾ ಬಾಧೆಗೊಳಗಾಗುವಂತಹ ಸಫರಿಂಗ್ ಆಗುವಂತಹ ಒಂದು ಸಂಗತಿಯನ್ನು ಪೇತ್ರನು ತಿಳಿಸ್ತಾ ಇದ್ದಾನೆ. ಮುಂಜಾನೆ ವೇಳೆಯಲ್ಲಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಕೊಳ್ಳೋಣ. ನಮ್ಮ ಒಂದು ಆತ್ಮಿಕ ಜೀವಿತಗಳಲ್ಲಿ ಆರ್ ವಿ ಮೆಡ್ಲಿಂಗ್ ಇನ್ ದ ಅಫೇರ್ಸ್ ಆಫ್ ಅದರ್ಸ್ ಇನ್ ಅವರ್ ಓನ್ ಸೀಕ್ರೆಟ್ ಲೈಫ್? ನಮ್ಮ ಒಂದು ಗುಪ್ತವಾದ ಜೀವಿತಗಳಲ್ಲಿ, ಮನೆಗಳಲ್ಲಿ
ಒಂದು ವೇಳೆ ಅಂತಹ ಒಂದು ಪರಕಾರಗಳಿಗೆ ತಲೆ ಹಾಕುವಂತಹ ಒಂದು ಸಂಗತಿಗಳು, ಇಲ್ಲದಂತಹ ಸಂಗತಿಗಳನ್ನು ಮಾತಾಡಿಕೊಳ್ಳುವಂತಹ ಒಂದು ಸಂಗತಿಗಳು, ಗಾಸಿಪಿಂಗ್ ಇನ್ ದ ಹೌಸಸ್ ನಮ್ಮ ಮೇಲೆ ನಡೀತಾ ಇದೆಯಾ? God is seeing and God is hearing what you speak. ದೇವರು ತಾನೇ ಆತ ಕೇಳುವಂತನಾಗಿದ್ದಾನೆ. ಅದಕ್ಕೆ ತಕ್ಕಂತಹ ರೀತಿಯಲ್ಲಿ ಆತನು ಶಿಕ್ಷೆಗಳನ್ನು, ಸಫರಿಂಗ್ ಅನ್ನು ಆತ ಕೊಡುವಂತನಾಗಿದ್ದಾನೆ. ಆದರೂ ಕೂಡ ನೋಡಿ, ದ ಮೈಂಡ್ ಆಫ್ ಮೋಸಸ್ ನೋಡಿ, ಅದು 13ನೇ ವರ್ಷಕ್ಕೆ ಬರುವಾಗ ನೋಡುವಂತಾಗಿದೆ. 13ನೇ ವರ್ಷ ಆಗ ಮೋಶೆ ಅವನಿಗೆ ದೇವ ಆಕೆಯನ್ನು ವಾಸಿ ಮಾಡಬೇಕೆಂದು ಬೇಡುತ್ತೇನೆ. Even though Miriam has meddled in the affairs of Moses, what did Moses do? ಹಾಗೆ ಆಗಿ ಒಳ್ಳೆದಾಯ್ತು ಅಂತ ಹೇಳಿದ್ನ ಮೋಶೆ? Did he tell that? Sometimes we tell that this is not. ಅವ್ರು ಈ ರೀತಿಯಾಗಿ ಮಾಡಿದ್ರೆ ಅವ್ರಿಗೆ ಹಂಗೆ ಆಗ್ಬೇಕು. ಅವ್ರು ಈ ರೀತಿಯಾಗಿ ಅವರು ಮಾತಾಡಿದರೆ ಅವ್ರಿಗೆ ಈಗ ಆದ್ರೆ ಒಳ್ಳೆಯದು ಶಿಕ್ಷೆ ಆಗ್ಬೇಕು ಅನ್ನೋದಾಗಿ ಅಂದ್ರೆ we think like that. But see the attitude of Moses there. ಮೋಶೆಯ ಒಂದು ವ್ಯಕ್ತಿತ್ವ ನೋಡ್ರಿ. ಆತ ಯಾವ ರೀತಿಯಲ್ಲಿ ಅವನು ಅವರಿಗೋಸ್ಕರವಾಗಿ ಯಾಕೆ ಎಂಬುದಾಗಿ ಅಂತ ಹೇಳ್ತಾ ಇಲ್ಲ. The mind of Lord Jesus Christ that we need to have in our lives to forgive others and to pray for them. ಅವರಿಗೋಸ್ಕರವಾಗಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, Lord heal her. ಎಂತ ಶ್ರೇಷ್ಠವಾದ ಮನಸ್ಸಲ್ವೋ? This is the attitude of Lord Jesus Christ, the mind of Lord Jesus Christ that we need to have. ನಮ್ಮ ಜೀವಿತಗಳಲ್ಲಿ ಇಂತಹ ಒಂದು ಗುಣಲಕ್ಷಣ ನಮ್ಮ ಜೀವಿತದಲ್ಲಿ ಕಾಣಬೇಕೆಂಬುದಾಗಿ ದೇವರು ಇಚ್ಛಿಸುವಂತನಾಗಿದ್ದಾನೆ. Let us not be a busybody. ಪರಕಾರ್ಯಗಳಲ್ಲಿ ಹರಟೆ ಕೊಚ್ಚುವರಾಗಿ, ಇತರ ಕಾರ್ಯಗಳಲ್ಲಿ ಇಲ್ಲ ಸಹಿತ ಮಾತುಗಳನ್ನು ಹಾಡಿ ನಾವು ಆ ಒಂದು ಸಫರಿಂಗ್ಸ್, ಆ ಬಾಧೆ ಪಡುವಂತ ಒಂದು ಸಂಗತಿ ಆಗಬಾರ್ದು. ಪೇತ್ರನು ಅದು ತಿಳಿಸುವಂತನಾಗಿದ್ದಾನೆ. ನಾವು ತಿರುಗಿ 1ನೇ ಪೇತ್ರಕ್ಕೆ ನಾವು ಹೋಗುವಂತ 1 Peter chapter 4 verse 15, ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳಲ್ಲಿ ತಲೆ ಹಾಕುವನಾಗಿದ್ದು ಶಿಕ್ಷಾ ಪಾತ್ರನಾಗಬಾರದು. ಪ್ರೇರೆ, ನಮ್ಮ ಜೀವಿತಗಳಲ್ಲಿ ನಾವು ಜೇಮ್ಸ್ ಚಾಪ್ಟರ್ 4 verse ನೋಡ್ತಾ ಇದ್ವಿ, ಒಬ್ಬರಿಗೊಬ್ಬರು ನಿಂದಿಸಿಕೊಡಬೇಡ್ರಿ. ಸ್ಪೀಕ್ ನಾಟ್ ಈವಿಲ್ ಅಗೇನ್ಸ್ಟ್ ಅನದರ್. ನಾವು ಒಬ್ಬರಿಗೊಬ್ಬರು ನಿಂದಿಸುವಂತ ಒಂದು ಸಂಗತಿ ಆಗಬಾರ್ದು, ಆ ಕೆಟ್ಟದನ್ನು ಮಾತಾಡಿಕೊಳ್ಳುವಂತ ಒಂದು ಸಂಗತಿ ಆಗಬಾರ್ದು. ನಮ್ಮಲ್ಲಿ ಭಕ್ತಿವೃದ್ಧಿಯ ಮಾತುಗಳು ನಮ್ಮ ಜೀವಿತಗಳೇ ಇರಬೇಕು. ಅಂಥದ್ದಿದ್ದರೆ ನೀವು ಆಗ್ರಿ ಎಂಬುದಾಗಿ ದೇವರ ವಾಕ್ಯ ನಿಮಗೆ ತಿಳಿಸುವಂತದ್ದಾಗಿದೆ. ನಮ್ಮಲ್ಲಿ the fifth thing now which we see, ಐದನೇದಾಗಿ ನಾವು ನೋಡುವಾಗ ಸಫರಿಂಗ್ ಆಸ್ ಎ ಕ್ರಿಶ್ಚಿಯನ್, ಕ್ರೈಸ್ತನಾಗಿ ಬಾಧೆ ಪಡುವಂತಹ ಒಂದು ಸಂಗತಿ. ನಾವು 4ನೇ ಅಧ್ಯಾಯ 14ನೇ ವಚನ, ಅದೇ ಮೊದಲೇ ಪೇತ್ರ 4ನೇ ಅಧ್ಯಾಯ 14ನೇ ವಚನ ನೋಡ್ತಾ ಇದ್ದೇವೆ. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸದೆ. 5ನೇ ಒಂದು ಸಫರಿಂಗ್ ಪೇತ್ರನು ಅಂತ ತಿಳಿಸುವಂಥದ್ದು ಕ್ರೈಸ್ತನಾಗಿ ಬಾಧೆ ಪಡುವಂತಹ ಒಂದು ಸಂಗತಿ. ಸಫರಿಂಗ್ ಆಸ್ ಎ ಕ್ರಿಶ್ಚಿಯನ್. ಈ ಸಫರಿಂಗ್ ಆಸ್ ಎ ಕ್ರಿಶ್ಚಿಯನ್ ಎಂಬುದಾಗಿ ಹೇಳಿದ್ರೆ ಅರ್ಥ ಏನು ನೋಡಿ? ಕ್ರಿಶ್ಚಿಯನ್ ಎಂಬುದಾಗಿ ಹೇಳಿದ್ರೆ ಪ್ರಾಮುಖ್ಯವಾಗಿ ಮೊದಲನೇದಾಗಿ ಅಲ್ಲಿ ನಾವು ಕ್ರಿಶ್ಚಿಯನ್ ಎಂಬ ಪದವನ್ನು ನಾವು ಆಕ್ಟ್ಸ್ ಚಾಪ್ಟರ್ 11 ನೋಡಿ, ಅಪೊಸ್ತಲರ 11ನೇ ಅಧ್ಯಾಯ 11ನೇ ಅಧ್ಯಾಯದಲ್ಲಿ ಮೊದಲನೇ ಸಾರಿ ಕ್ರೈಸ್ತರು ಎಂಬಂತಹ ಒಂದು ಪದ ಪ್ರಯೋಗ ನೋಡುತ್ತಾ ಇದ್ರೆ. The word Christian appears first time in Acts chapter 11 verse 26. 26ನೇ ವಚನದಲ್ಲಿ ನೋಡುತ್ತಾ ಇದ್ದೇವೆ. ಅಲ್ಲಿ ಅಂತ್ಯೋಕ್ಯದಲ್ಲಿ ಶಿಷ್ಯರಿಗೆ ಕ್ರೈಸ್ತ ಎಂಬ ಹೆಸರು ಮೊದಲು ಬಂತು ಎಂಬುದಾಗಿ ನೋಡುತ್ತಾ ಇದ್ದೇವೆ. ನೋಡಿ, ಮೊದಲಾಗಿ ಇಲ್ಲಿ ಕ್ರೈಸ್ತ ಎಂಬುದಾಗಿ ಹೇಳುವಾಗ ದಟ್ ಮೀನ್ಸ್ ಲಿಟಲ್ ಕ್ರೈಸ್ಟ್, ಚಿಕ್ಕ ಕ್ರಿಸ್ತನು ಎಂಬುದಾಗಿ ಅದರ ಅರ್ಥ. ಆ ಕ್ರೈಸ್ಟ್ ಲೈಕ್, ಕ್ರಿಸ್ತನಂತಿರುವವನು ಎಂಬುದಾಗಿ ಅದರ ಅರ್ಥ ಕ್ರೈಸ್ತನು ಎಂಬುದಾಗಿ ಹೇಳಿದೆ. ಸೊ ಕ್ರೈಸ್ತನು ಎಂಬಂತ ಒಂದು ಪದ only 3 times it's there in the Bible. ಮೊದಲಾಗಿ ಇಲ್ಲಿ ಫಸ್ಟ್ Acts chapter 11 verse 26 26ನೇ ವಚನ ನೋಡುತ್ತಾ ಇದ್ದೇವೆ. ಎರಡನೇದಾಗಿ Acts chapter 26 28 ಆ ಕ್ರೈಸ್ತನ ಎಂಬುದಾಗಿ ಒಡಂಬಡಿಸ್ತೀಯ ಎಂಬುದಾಗಿ ಅಲ್ಲಿ ಪ್ರಶ್ನೆ ಹಾಕುವಂತ ಒಂದು ಪದ ನೋಡುತ್ತಾ ಇದ್ದೇವೆ, ಕ್ರೈಸ್ತ ಎಂಬುದಾಗಿ. ಮೂರನೇದಾಗಿ ನಾವು ಓದಿದಂತಹ ಒಂದು ಭಾಗ 1ನೇ ಪೇತ್ರ 4ನೇ ಅಧ್ಯಾಯ 14ನೇ ವಚನ, ಅದರಲ್ಲಿ ಕ್ರೈಸ್ತ ಎಂಬಂತ ಒಂದು only 3 times Christian, the word Christian is used in the Bible. ಈಗ ಆ ಕ್ರೈಸ್ತನ ಎಂಬುದಾಗಿ ಹೇಳಿದ್ರೆ ಈಸ್ ಎ ಫಾಲೋವರ್, ಈಸ್ ಅನ್ ಇಮಿಟೇಟರ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕಥಾದಂತ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತವನು, ಅನುಸರಿಸುವಂತವನು, ಅನುಕರಿಸುವಂತವನು ಆಗ್ತಾ ಇದ್ದಾನೆ. ಈಸ್ ಎ ಲಿಟಲ್ ಕ್ರೈಸ್ಟ್. ಈಗ ಪೇತ್ರ ಅಂತ ಹೇಳುವಂತನಾಗಿದ್ದಾನೆ, ಇಫ್ ಯು ಆರ್ ಎ ಕ್ರಿಶ್ಚಿಯನ್ ರಿಯಲಿ ಯು ಎಕ್ಸ್ಪೆಕ್ಟ್ ಸಫರಿಂಗ್.
ನೋಡಿ 12ನೇ ವರ್ಷ ನೋಡ್ರಿ, ವರ್ಸ್ 12, ಅದೇ 1 ಪೇತ್ರ 4ನೇ 12ನೇ ವರ್ಷ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯ ಪಡೆಯಬೇಡ್ರಿ, ವಿಪರೀತ ಸಂಗತಿ ಸಂಭವಿಸಲು ಯೋಚಿಸಬೇಡ್ರಿ. ಏನಾದ್ರೂ ಸಫರಿಂಗ್ ಬರುವಾಗ ಡೋಂಟ್ ಬಿ ಸರ್ಪ್ರೈಸ್ಡ್. ಸಫರಿಂಗ್ ಹ್ಯಾಸ್ ಟು ಕಮ್ ಟು ಎ ಬಿಲೀವರ್ಸ್ ಲೈಫ್. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಸಫರಿಂಗ್ ಅನ್ನುವಂಥದ್ದು ಅಥವಾ ಬಾಧೆ ಪಡುವಂತಹ ಒಂದು ಸಂಗತಿ ಅದು ಬರಲೇಬೇಕು. ಇಟ್ ಹ್ಯಾಸ್ ಟು ಕಮ್. ಯು ಎಕ್ಸ್ಪೆಕ್ಟ್ ಸಫರಿಂಗ್. ಇವತ್ತಿನ ದಿನ ಇನ್ ದ ಮಾಡರ್ನ್ ಏಜ್ ದಿಸ್ ಎ ರಾಂಗ್ ಕಾನ್ಸೆಪ್ಷನ್ ಆಫ್ ಕ್ರಿಶ್ಚಿಯಾನಿಟಿ. ಏನು ಅಂತ ಹೇಳಿದ್ರೆ, ಇವತ್ತು ದೊಡ್ಡ ದೊಡ್ಡ ಮೆಗಾ ಚರ್ಚಸ್ ಉಂಟು. ಅಮೆರಿಕದಲ್ಲಿ ಹೋದ್ರೆ, ಬೇರೆ ಬೇರೆ ಕಡೆ ಹೋದ್ರೆ ಲಕ್ಷಾಂತರ ಜನರು ಸೇರುವಂತಹ ಬಿಗ್ ಬಿಗ್ ಸ್ಟೇಡಿಯಂಸ್ ಉಂಟು. ಸಾವಿರಾರು ಜನರು ಸೇರುವಂತಹ ಒಂದು ಚರ್ಚಸ್, ಮೆಗಾ ಚರ್ಚಸ್ ಉಂಟು. ಅವ್ರು ಮಾಡುವಂತಹ ಒಂದು ಬೋಧನೆ ಅಂತ ಹೇಳಿದ್ರೆ, ಇಟ್ಸ್ ಎ ಪ್ರಾಸ್ಪರಿಟಿ ಗಾಸ್ಪಲ್. ಆ ಸಮೃದ್ಧೀಕರಣವಂತಹ ಏಳಿಗೆ ಆಗುವಂತಹ ಒಂದು ಕ್ರೈಸ್ತತ್ವ ಎಂಬುದಾಗಿ ಅವರು ಹೇಳುವಂತಾಗಿದ್ದಾರೆ. ಆ ಒಂದು ಏಳಿಗೆ ಒಂದು ಕ್ರೈಸ್ತತ್ವ ಏನಂತ ಹೇಳಿದ್ರೆ, God wants his followers to become, to have prosperous life. ಅವರಿಗೆ ಏಳಿಗೆ ಆದಂತಹ ಜೀವಿತವನ್ನು ಬಯಸುವಂತಾಗಿದ್ದಾನೆ. God wants them to become rich. ಅವರು ಐಶ್ವರ್ಯರಾಗಬೇಕೆಂಬುದಾಗಿ ದೇವರು ಬಯಸುವಂತನಾಗಿದ್ದಾನೆ. ಅವರು ಹೆಲ್ತಿ ಆಗಿರಬೇಕೆಂಬುದಾಗಿ ಆತನು ಬಯಸುವಂತನಾಗಿದ್ದಾನೆ. ಇಟ್ಸ್ ಆಲ್ ಅಬೌಟ್ ಹೆಲ್ತ್ ಅಂಡ್ ವೆಲ್ತ್ ಗಾಸ್ಪಲ್, ಪ್ರಾಸ್ಪರಿಟಿ ಗಾಸ್ಪಲ್. ಇವತ್ತು ಅನೇಕ ಕಡೆಗಳಲ್ಲಿ, ಇಂಡಿಯಾದೂ ಸಹ ಬೇರೆ ಬೇರೆ ಕಡೆಗಳಿಗೆ ನಾವು ನೋಡುವಾಗ the gospel has become like health and wealth gospel. It's not a real gospel. ಅದು ನಿಜವಾದಂಥ ಸ್ವಾರ್ಥ ಅಲ್ಲ. ಅಂಥ ಒಂದು ದುಸ್ಥಿತಿಯ ದಿನಗಳಲ್ಲಿ ನಾವು ಇದ್ದೇವೆ ಪ್ರಿಯರೇ. ಇವತ್ತು ಅನೇಕ ಆ ಒಂದು ಪ್ರಾಸ್ಪರಿಟಿ ಗಾಸ್ಪಲ್ ಮುಖಾಂತರವಾಗಿ ಹಣವನ್ನು ಮಾಡುವಂತಹ ಒಂದು ಸಂಗತಿಗಳು ಅನೇಕ ರೀತಿಯಲ್ಲಿ ನಾವು ಪ್ರಪಂಚದಲ್ಲಿ ನೋಡ್ತಾ ಇದ್ದೇವೆ. ಬಟ್ ವಾಟ್ ಇಸ್ ಪೀಟರ್ ಟೆಲಿಂಗ್ ನಾವು? ಪೇತ್ರ ಹೇಳ್ತಾ ಇದ್ದಾನೆ, ಈಸ್ ಟೆಲಿಂಗ್ ಕಾಂಟ್ರರಿ. ಅದಕ್ಕೆ ವಿರುದ್ಧವಾಗಿ ಆತ ಹೇಳ್ತಾನೆ, ಎಕ್ಸ್ಪೆಕ್ಟ್ ಸಫರಿಂಗ್. ಆ ಒಂದು ನಿರೀಕ್ಷಿಸ್ರೆ, ನೀವು ಆ ಒಂದು ಸಫರಿಂಗ್ ಅಥವಾ ಬಾಧೆಯನ್ನು ನಿರೀಕ್ಷಿಸಲೇಬೇಕು ಎಂಬುದಾಗಿ ಆತನು ತಿಳಿಸುವಂತ ಆತನಾಗಿದ್ದಾನೆ. ಯೋಹಾನ ಸುವಾರ್ತೆ 13:33 ನೋಡುತ್ತಾ ಇದ್ದೇವೆ, ಇನ್ ದಿಸ್ ವರ್ಲ್ಡ್ ಯು ಹ್ಯಾವ್ ಟ್ರಿಬುಲೇಷನ್. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ. ದೇವರು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತಾನೆ, ಯು ವಿಲ್ ಹ್ಯಾವ್ ಟ್ರಿಬುಲೇಷನ್. ನಿಮಗೆ ಕಷ್ಟ, ಸಂಕಟ ಅದು ಬಂದೇ ಬರ್ತದೆ ಎಂಬುದಾಗಿ ಆತ ತಿಳಿಸುವಂತಾಗಿದ್ದಾನೆ. ಇಫ್ ಯು ಆರ್ ಎ ಕ್ರಿಶ್ಚಿಯನ್, ಯು ಹ್ಯಾವ್ ಟು ಸಫರ್, ಯು ವಿಲ್ ಹ್ಯಾವ್ ಟ್ರಿಬುಲೇಷನ್. ನಮ್ಮ ಕಾಲೇಜ್ಗಳಲ್ಲಾಗಲಿ, ನಮ್ಮ ವರ್ಕ್ ಪ್ಲೇಸ್ಗಳಲ್ಲಾಗಲಿ, ಅಥವಾ ಇನ್ಯಾವುದೇ ಒಂದು ಸಂಗತಿಗಳಾಗಲಿ, ಆ ಒಂದು ಸಫರಿಂಗ್ ನಮ್ಮ ಜೀವಿತದಲ್ಲಿ ಬರ್ತದೆ ಎಂಬಂತಹ ಒಂದು ಸಂಗತಿಗಳನ್ನು ದೇವರು ತಿಳಿಸುವಂತಾಗಿದೆ. ನಾವು 2 ತಿಮೋಥಿ 3:12 ನೋಡ್ತಾ ಇದ್ದೇವೆ, all who desire to live a godly life will be persecuted. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡಿದ್ರೆ ಸಾಕು, there will be suffering. ನಿಮಗೆ ಹಿಂಸೆ ಬರ್ತದೆ. ಎಕ್ಸ್ಪೆಕ್ಟ್ ಸಫರಿಂಗ್. ಆ ಒಂದು ಸಫರಿಂಗ್ ಅಥವಾ ಬಾಧೆ ಅದು ಬಂದೇ ಬರ್ತದೆ ಎಂಬುದಾಗಿ ದೇವರು ಅಲ್ಲಿ ತಿಳಿಸುವಂತಹ ಒಂದು ಸಂಗತಿಯನ್ನು ನೋಡುತ್ತಾ ಇದ್ದೇವೆ. ಮತ್ತಾಯ 10:22 ನೋಡುತ್ತಾ ಇದ್ದೇವೆ, ನನ್ನ ಹೆಸರಿನ ನಿಮಿತ್ತವಾಗಿ everyone will hate you. ನನ್ನ ಹೆಸರಿನ ನಿಮಿತ್ತವಾಗಿ ಎಲ್ಲರೂ ಸಹ ನಮ್ಮನ್ನು ಹಾಗೆ ಮಾಡುವಂತರಾಗಿದ್ದಾರೆ. ಬಿಕಾಸ್ ಆಫ್ ದ ನೇಮ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ಪ್ರತಿಯೊಬ್ಬರು ಸಹ ನಮ್ಮನ್ನು ಹಾಗೆ ಮಾಡುವಂತಹ ಒಂದು ಸಂಗತಿಗಳು ಸಹ ಬರುವಂತಾಗಿದೆ. ದೇವರು ಅದನ್ನು ಸ್ಪಷ್ಟವಾಗಿ ಈಗಾಗಲೇ ಆತನು ಹೇಳಿದ್ದಾನೆ. ನಾವು ಈಗ ಯಾವ ರೀತಿ ನಾವು ಸಫರಿಂಗ್ ಆಸ್ ಎ ಕ್ರಿಶ್ಚಿಯನ್ ನಮ್ಮ ಜೀವಿತದಲ್ಲಿ ಆಗ್ಬೋದು? ನಾವು ಕೆಲವು ಸಂಗತಿಗಳನ್ನು ನೋಡ್ತಾ ಮೊದಲಾಗಿ ಟು ಸಫರ್ ಶೇಮ್. ನಾವು ಒಂದು ವೇಳೆ ಅವಮಾನವನ್ನು ಪಡುವಂತಹ ಒಂದು ಸಂಗತಿ ಆಗ್ಬೋದು. ನಾವು ಆಕ್ಟ್ಸ್ ಚಾಪ್ಟರ್ 5:41 ಅಪೊಸ್ತಲರ 5ನೇ ಅಧ್ಯಾಯ 41ನೇ ವಚನದಲ್ಲಿ ನಾವಲ್ಲಿ ನೋಡುವಾಗ, ಆಕ್ಟ್ಸ್ ಚಾಪ್ಟರ್ 5:41, ಅಲ್ಲಿ ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡು ಎಂದು ಸಂತೋಷಿಸ್ತಾ ಅವ್ರು ಹೋದ್ರು ಎಂದಾಗ ನೋಡ್ತಾ ಇದ್ವಿ. ಇಲ್ಲಿ ಅಪೊಸ್ತಲರು ಅವರು ಮಾಡಿದಂತ ಒಂದು ಸಂಗತಿ ಏನು? ಅವರು ಅವಮಾನ ಪಟ್ಟಿದ್ದಾರೆ. They are suffering shame for the name of Lord Jesus Christ. ಪ್ರಿಯ, ನಮ್ಮ ಜೀವಿತಗಳಲ್ಲಿ ನಮಗೆ ಬರಬಹುದಾದಂತಹ ಆಸ್ ಎ ಕ್ರಿಶ್ಚಿಯನ್, ಕ್ರೈಸ್ತನಾಗಿ ನಮಗೆ ಬರಬಹುದಾದಂತ ಒಂದು ಸಂಗತಿ, ಟು ಸಫರ್ ಶೇಮ್ ಫಾರ್ ಹಿಸ್ ನೇಮ್. ಆತನ ಹೆಸರಿಗೋಸ್ಕರವಾಗಿ ಅವಮಾನವನ್ನು ತಾಳುವಂತಹ ಒಂದು ಸಂಗತಿ ಬರಬಹುದು. ಪೀಪಲ್ ಮೈಟ್ ಇನ್ಸಲ್ಟ್, ಅವಮಾನವಾದ ರೀತಿಯಲ್ಲಿ ಮಾತಾಡುವಂತ ಒಂದು ಸಂಗತಿ ಆಗ್ಬೋದು. ಆದರೆ ಪೇತ್ರನ ಜೀವಿತ ನೋಡೋದ್ರಾಗಿದ್ರೆ ಆತೇನ್ ಮಾಡ್ದ?
ಆತನು ಕಥಾಂತ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕುವಂಥ ಸಮಯದಲ್ಲಿ ಆತನು 3 ಸಾರಿ ಐ ಡು ನಾಟ್ ನೋ ಹಿಮ್, ಐ ಡು ನಾಟ್ ನೋ ಹಿಮ್, ಐ ಡು ನಾಟ್ ನೋ ಹಿಮ್, ನನಗೆ ಆತನ ಯಾರೋ ಗೊತ್ತಿಲ್ಲ. He didn't want to suffer shame for the name of Lord Jesus Christ. ಕರ್ತನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬರುವಂಥ ಅವಮಾನವನ್ನು ಸಹಿಸಿಕೊಳ್ಳುವುದಕ್ಕೆ ಪೇತ್ರನಿಗೆ ಆ ಒಂದು ದಿನ ಇಷ್ಟ ಇರಲಿಲ್ಲ. He denied and he repented. ಆತನು ಮನಸ್ಸಾಂತರ ಪಟ್ಟನು. ನಂತರ ಇವತ್ತು ಬರಿತಾ ಇದ್ದಾನೆ 1 ಪೇತ್ರ 4ನೇ ಆತ ಏನ್ ಬರ್ತಾ ಇದ್ದಾನೆ, ಆ ಹೆಸರಿನಿಂದಲೇ 1 ಪೇತ್ರ 4:15 ಅವನು ನಾಚಿಕೆ ಪಡದೆ ಎಂಬುದಾಗಿ ಆತ ಬರಿತಾ ಇದ್ದಾನೆ. Let him not be ashamed. One was ashamed for Lord Jesus Christ's name on that day. He's telling now, do not be ashamed for him. ಯೇಸು ಕ್ರಿಸ್ತನಿಗೋಸ್ಕರವಾಗಿ ನೀವು ನಾಚಿಕೆ ಪಡದೆ ಎಂಬುದಾಗಿ ಆತನು ತಿಳಿಸುವಂತಹ ಒಂದು ಸಂಗತಿಯನ್ನು ನಾವು ನೋಡುತ್ತಾ ಇದ್ದೇವೆ. ಮೊದಲಾಗಿ ನಾವು ಆಗುವಂತಹ ಒಂದು ಸಂಗತಿ ಒಂದು ವೇಳೆ ಟು ಸಫರ್ ಶೇಮ್, ನಮಗೆ ಅವಮಾನ ಬರುವಂತಹ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಆಗಬಹುದು ಎಂಬಂತಹ ಒಂದು ಸಂಗತಿ ನೋಡುತ್ತಾ ಇದ್ದೇವೆ. ಎರಡನೇದಾಗಿ ಟು ಸಫರ್ ಪರ್ಸಿಕ್ಯೂಷನ್, ಹಿಂಸೆಯನ್ನು ತಾಳಿಕೊಳ್ಳುವಂತಹ ಒಂದು ಸಂಗತಿ ನಮ್ಮ ಒಂದು ವೇಳೆ ಬರ್ಬೋದು. ಒಂದು ವೇಳೆ ನಮ್ಮ ಇಂಡಿಯಾದಲ್ಲಿ ಇನ್ನೂ ಸಹ ಸೌತ್ ಇಂಡಿಯಾದ ಒಂದು ವೇಳೆ ಅದು ಅಷ್ಟಾಗಿ ನಮಗೆ ಕಾಣುವುದಿಲ್ಲ ಎಂಬುದಾಗಿ ನಾವು ಗೊತ್ತಾಗುತ್ತಾಗಿದೆ. ಆದರೆ ನಾರ್ತ್ ಇಂಡಿಯಾ ಅಥವಾ ಇನ್ನೂ ಕೆಲವು ದೇಶಗಳಿಗೆ ನಾವು ಹೋಗುವುದಾದ್ರೆ, ಇಫ್ ಯು ರಿಯಲಿ ಬಿಲೀವ್ ಆನ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಯು ಹ್ಯಾವ್ ಟು ಬಿ ರೆಡಿ ಟು ಡೈ. ಇಟ್ಸ್ ನಾಟ್ ಈಸಿ. ನಾರ್ತ್ ಕೊರಿಯಾದಲ್ಲಿ ಇಟ್ಸ್ ಎ ವೆರಿ ಹೆವಿಲಿ ಪರ್ಸಿಕ್ಯೂಟೆಡ್ ಕಂಟ್ರಿ. ಅವನು ನಾರ್ತ್ ಕೊರಿಯಾದಲ್ಲಿ ಒಬ್ಬರು ಯೇಸು ಸ್ವಾಮಿಯನ್ನು ನಂಬಿದ್ದಾನೆ ಎಂಬುದಾಗಿ ಅಂತ ಹೇಳಿದ್ರೆ, he has to be ready to die for Lord Jesus Christ, then only he can have faith. Otherwise he cannot have faith. ಯಾಕಂದ್ರೆ ಅಂಥ ಒಂದು ಪರ್ಸಿಕ್ಯೂಷನ್ ಅಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಉಂಟು. If one comes to know that you have believed, you have to die. That kind of persecution. ಅಂಥ ಒಂದು ಪರ್ಸಿಕ್ಯೂಷನ್ ಒಂದು ವೇಳೆ ಬರೋದಕ್ಕೆ ಸಾಧ್ಯತೆ ಉಂಟು. ಟು ಸಫರ್ ಪರ್ಸಿಕ್ಯೂಷನ್. ಪೇತ್ರನ ನಾವು ಪೌಲನ ಕೊಡ್ತಾ ನೋಡ್ತೇವೆ ನೋಡಿ, ಅಪೊಸ್ತಲಕೃತ್ಯ 9ನೇ ಅಧ್ಯಾಯ ದೇವರು ಹೇಳುವಂತ ಮಾತು ನೋಡಿ, 9ನೇ ಅಧ್ಯಾಯ ಚಾಪ್ಟರ್ 9 verse 15 and 16 ಅಲ್ಲಿ ಅಪೊಸ್ತಲಕೃತ್ಯ 9ನೇ ಅಧ್ಯಾಯ 14ನೇ ವಚನ ನೋಡ್ತೇವೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಎಂದು, ನನ್ನ ಹೆಸರಿನ ನಿಮಿತ್ತವಾಗಿ, because of my name, how much he has to suffer and to be persecuted. ಪೌಲನಿಗೆ ದೇವರು ಆತನು ತಿಳಿಸ್ತಾನೆ, in my name, because of my name, you are going to be persecuted. ನಾವು ಕೊನೆಯ ಪತ್ರಿಕೆ ನೋಡುತ್ತಾಗಿದ್ದೇವೆ, he really was persecuted. ಆತನು ಹಿಂಸೆಯನ್ನು ಪಟ್ಟಂತಹ ಒಂದು ಸಂಗತಿಗಳನ್ನು ನಾವು 2 ಕೊರಿಂಥ 11ನೇ ಓದ್ತಾ ಬರುವಾಗ ಆದರೂ ನಮಗೆ ಗೊತ್ತಾಗುವಂತಾಗಿದೆ. ಮೂರನೇದಾಗಿ ರಿಪ್ರೋಚ್ ಫಾರ್ ದ ನೇಮ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಹೆಸರಿಗೋಸ್ಕರವಾಗಿ ನಿಂದೆಯನ್ನು ತಾಳಿಕೊಳ್ಳುವಂಥದ್ದು, ನಿಂದಿಸಲ್ಪಡುವಂತಹ ಒಂದು ಸಂಗತಿ, ನಿಂದೆಗೆ ಒಳಗಾಗುವಂತಹ ಒಂದು ಸಂಗತಿ ನೋಡ್ತಾ ಇದ್ರೆ ನಾವು ಮೋಶೆ ಕುರಿತಾಗಿ ನೋಡುವಾಗ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯಕ್ಕೆ ಬಂದ್ರೆ ಇಬ್ರಿಯ ಗ್ರಂಥಕರ್ತನು ಆ ಒಂದು ಪದ ಪ್ರಯೋಗವನ್ನು ಉಪಯೋಗಿಸುವಂತಾಗಿದೆ. ನೋಡ್ರಿ 11ನೇ ಅಧ್ಯಾಯ Hebrews chapter 11, 11ನೇ ಅಧ್ಯಾಯ Hebrews chapter 11 verse 25 ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರಿಗೆ ಕಷ್ಟ ಅನುಭವಿಸದೆ ಒಳ್ಳೆಯದನ್ನು ತೀರ್ಮಾನಿಸಿಕೊಳ್ಳಲು ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯ ಬೆಳೆಸಿದರು. ದ ರಿಪ್ರೋಚ್ ಫಾರ್ ದ ನೇಮ್ ಆಫ್ ಕ್ರೈಸ್ಟ್, ಕಥಾನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವಂತಹ ನಿಂದೆ, ಆ ಒಂದು ರಿಪ್ರೋಚ್ ಮೋಸಸ್ ವಾಸ್ ವಿಲ್ಲಿಂಗ್ ಟು ಸಫರ್. ಪ್ರೇರಣೆ ನಮ್ಮ ಜೀವಿತಗಳನ್ನು ಸ್ವಲ್ಪ ಆಲೋಚನೆ ಮಾಡ್ತಾ ಬರೋಣ. ನಮ್ಮ ಜೀವಿತದಲ್ಲಿ ವಿ ಮೈಟ್ ಸಫರ್ ಶೇಮ್, ವಿ ಮೈಟ್ ಸಫರ್ ಪರ್ಸಿಕ್ಯೂಷನ್, ವಿ ಮೈಟ್ ಸಫರ್ ರಿಪ್ರೋಚ್ ಫಾರ್ ದ ನೇಮ್ ಆಫ್ ಕ್ರೈಸ್ಟ್. ಕಥಾನಾದ ಯೇಸು ನಿಮಿತ್ತವಾಗಿ ನಾವು ನಿಂದೆಗೆ ಗುರಿ ಆಗುವಂತಹ ಒಂದು ಸಂಗತಿ ಸಹ ಉಂಟಾಗಬಹುದು. ಆರ್ ವಿ ರೆಡಿ ಫಾರ್ ದಿಸ್? ಒಂದು ವೇಳೆ ಆ ರೀತಿಯ ಬಂದರೆ ನಾವು ನಿಲ್ತೇವಾ? ಡು ವಿ ಸ್ಟ್ಯಾಂಡ್ ಫರ್ಮ್ ಇನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್? ನಾಲ್ಕನೇದಾಗಿ ನೋಡುವಾಗ ಟು ಸಫರ್ ಲಾಸ್, ಒಂದು ವೇಳೆ ನಷ್ಟ ಅನುಭವಿಸಬೇಕಾಗಬಹುದು. ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ನಷ್ಟಗಳನ್ನು ನಾವು ಅನುಭವಿಸಬೇಕಾಗ್ತದೆ. ನಾವು ಫಿಲಿಪ್ಪ ಪತ್ರಿಕೆ 3ನೇ ಅಧ್ಯಾಯಕ್ಕೆ ತಿಳಿಸುವಾಗ, ಫಿಲಿಪಿಯನ್ಸ್ ಚಾಪ್ಟರ್ 3, ಫಿಲಿಪ್ಪ ಪತ್ರಿಕೆ 3ನೇ ಅಧ್ಯಾಯ
ಅಲ್ಲಿ ಪೌಲನು ಅದನ್ನು ತಿಳಿಸುವಂತ ಒಂದು ಸಂಗತಿ ನೋಡ್ರಿ, 7ನೇ ವಚನ, ಚಾಪ್ಟರ್ 3 ವರ್ಸ್ 7. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆನಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಯೇಸು ಕ್ರಿಸ್ತನ ನಡೆಯುವುದೇ ಅತಿಶಯವನ್ನು ತಿಳಿದು ನಾನು ಎಲ್ಲವನ್ನು ನಷ್ಟವೆನಿಸಿದ್ದೇನೆ. ಆತ ನಿಮಿತ್ತ ನಾನು ಎಲ್ಲವನ್ನು ಪಡ್ಕೊಂಡು ಕಸವೆನಿಸಿದೆ. ಇಲ್ಲಿ ಪೌಲನು ಆತ ತಿಳಿಸ್ತಾ ಇರುವಂತಹ ಸಂಗತಿ ನಷ್ಟದ ಕುರಿತಾಗಿ ತಿಳಿಸ್ತಾ ಇದ್ದಾನೆ. ನೋಡಿ, ಆತನು ಯಹೂದ್ಯನು ಆತನಾಗಿದ್ದಾನೆ, ಬೆನ್ಯಾಮಿನ್ ಕುಲದವನು, ಅನೇಕ ರೀತಿಯ ಆ ಒಂದು ರಿಲಿಜಿಯಸ್ ಥಿಂಗ್ಸ್ ಆತನಿಗೆ ಉಂಟು, ಆತನಿಗೆ ವಿದ್ಯಾರ್ಥಿ ಉಂಟು. ಆತನು ಈಗಿನ ಕಾಲ ಒಂದೆಡೆ PhD ಮಾಡಿದಂತಹ ರೀತಿಯಲ್ಲಿ ಆತನ ಗಮನ ಪಾಲಿಸಿದಲ್ಲಿ ಎಂಬುದಾಗಿದ್ರೆ ಅಂತಹ ರೀತಿಯಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಆತ ಹೇಳುವಂತದಾಗಿದೆ, ನನಗೆ ಲಾಭವಾಗಿರುವಂಥದ್ದನ್ನು ಕ್ರಿಸ್ತನ ನಿಮಿತ್ತ, ಹೆಸರಿನ ನಿಮಿತ್ತ ನಷ್ಟ ಎಂಬುದಾಗಿ ಎಣಿಸ್ತೇನೆ. ಈವನ್ ಇಫ್ ಇಟ್ ಇಸ್ ಅ ಲಾಸ್, ಐ ಡೋಂಟ್ ಕೇರ್. ಅವೆಲ್ಲ ಸಹ ಕಳೆದು ಹೋದ್ರು ಕೂಡ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಾನೆಲ್ಲವನ್ನು ಕಸವನ್ನು ಎಣಿಸ್ತೇನೆ. ನಾವು ಸ್ವಲ್ಪ ಆಲೋಚನೆ ಮಾಡ್ತಾ ಬರೋಣ ಪ್ರಿಯರೇ. ಒಂದು ವೇಳೆ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ಯಾವುದಾದ್ರೂ ನಷ್ಟವನ್ನು ಅನುಭವಿಸಬೇಕಂತ ಒಂದು ಸ್ಥಿತಿ ಬರುವುದಾದರೆ, ವಿಲ್ ಯು ಬಿ ವಿಲ್ಲಿಂಗ್ ಟು ಸ್ಟ್ಯಾಂಡ್ ಫಾರ್ ಕ್ರೈಸ್ಟ್? ಯೇಸು ಕ್ರಿಸ್ತನಿಗೋಸ್ಕರವಾಗಿ ನಿಲ್ತೇವಾ? ಒಂದು ದುಃಖಕರವಾದ ಸಂಗತಿ ವಿಶ್ವಾಸಿಗಳ ಜೀವಿತದಲ್ಲಿ ಎಂದಾಗಿರುವಾಗ, ವಿ ಡೋಂಟ್ ವಾಂಟ್ ಟು ಸಫರ್ ಫಾರ್ ದ ನೇಮ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಹೆಸರಲ್ಲಿ ಬಾಧೆ ಪಡುವುದು ನಮ್ಗೆ ಇಷ್ಟ ಇಲ್ಲ. ಯೇಸು ಕ್ರಿಸ್ತನ ಹೆಸರಲ್ಲಿ ನಮಗೆ ನಷ್ಟವಾಗುವಂತಹ ಸಂಗತಿ ನಮಗೆ ಇಷ್ಟ ಇಲ್ಲ. ವಿ ಡೋಂಟ್ ವಾಂಟ್ ಟು ಸಫರ್ ಲಾಸ್. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅನೇಕ ವಿಶ್ವಾಸಿಗಳು 5 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, 30 ವರ್ಷ ಆಗಿರ್ಬೋದು, 40 ವರ್ಷ ಆಗಿರ್ಬೋದು, ಯೇಸು ಸ್ವಾಮಿ ನಂಬಿ ಅಂಗೀಕರಿಸಿಕೊಳ್ಳೋರಾಗಿ ಕ್ರೈಸ್ತರಾಗಿ ಆರಾಧನೆ ಮಾಡ್ತಾಗಿರ್ಬೋದು. ಆದರೆ when they come to records in their life, they are not Christians. ಅವ್ರಿಗೆ ಇನ್ನೂ ಸಹ ದಾಖಲೆಗಳ ಪ್ರಕಾರ ಇನ್ನು ಕ್ರಿಶ್ಚಿಯನ್ ಎಂದಾಗಿ ಅವ್ರಿಗೆ ದಾಖಲೆ ಆಗಲಿಲ್ಲ, ಕನ್ವರ್ಟೆಡ್ ಕ್ರಿಶ್ಚಿಯನ್ ಎಂದಾಗಿ ಆಗಲಿಲ್ಲ. Because why? They will suffer loss. Benefits will be lost. ನಮಗಿರುವಂತಹ ಸವಲತ್ತುಗಳು ಹೊರಟೋಗ್ತದೆ, ನಮಗಿರುವಂತಹ ಕೆಲಸ ಹೊರಟೋಗ್ತದೆ, ನಮಗಿರುವಂತಹ ಅನೇಕ ಸಂಗತಿಗಳು ಹೊರಟೋಗ್ತದೆ. If we declare ourselves as Christians, we will be lost. Believers don't want to suffer loss now. ನಮ್ಮ ಜೀವಿತ ಆ ರೀತಿ ಆಗಿದೆಯಾ? Are we declaring as ourselves as Christians in our records? ನಮ್ಮ ದಾಖಲೆಗಳು ಸಹ ನಾವು ಕ್ರೈಸ್ತನು ಎಂಬುದಾಗಿ ನಾವು ಧೈರ್ಯವಾಗಿ ಹೇಳ್ಕೊಳ್ತೀವ? Let it be a challenge for you and me to suffer loss for the name of Christ. ಯೇಸು ಕ್ರಿಸ್ತನ ಹೆಸರಿಗೋಸ್ಕರವಾಗಿ ಕ್ರೈಸ್ತನೆಂಬುದಾಗಿ ಹೇಳಿಕೊಂಡು ನಾವು ಯಾವುದೇ ಒಂದು ನಷ್ಟವನ್ನು ಅನುಭವಿಸಲಿಕ್ಕೆ ನಾವು ಸಿದ್ಧವಾಗಿಲ್ವಾ? ಪೌಲನು ಆ ರೀತಿಯಾಗಿ ಮಾಡುವಂತಾಗಿದೆ. ನನಗೆ ಲಾಭವಾಗಿರುವಂತಹ ಯಾವುದೇ ಒಂದು ಸಂಗತಿಗಳು ಕೂಡ ಐ ಡೋಂಟ್ ಕೇರ್. ಬಿಕಾಸ್ ಆಫ್ ದ ನೇಮ್ ಆಫ್ ಕ್ರೈಸ್ಟ್, ದ ಸೇಕ್ ಆಫ್ ಕ್ರೈಸ್ಟ್, ಐ ಕೌಂಟ್ ಇಟ್ ಆಸ್ ಲಾಸ್. ಎಲ್ಲವನ್ನೂ ಸಹ ನಷ್ಟವನ್ನು ಎಣಿಸ್ತೇನೆ, ಕಸವನ್ನು ಎಣಿಸ್ತೇನೆ ಎಂಬುದಾಗಿ ಆತನು ಗಂಟಾಘೋಷವಾಗಿ ಆತನು ಹೇಳ್ತಾ ಇದ್ದಾನೆ. ಆರ್ ಯು ಸಫರಿಂಗ್ ಲಾಸ್ ಫಾರ್ ಕ್ರೈಸ್ಟ್? ನಾವು ನಷ್ಟನೇ ನಾವು ಪಡೆದೇ ಇರುವಂತವರು ಇನ್ ಪರ್ಸಿಕ್ಯೂಷನ್ ಬಂದ್ರೆ ನಾವು ನಿಲ್ತೀವ ಪ್ರಿಯರೇ? ವಿಲ್ ಯು ಸ್ಟ್ಯಾಂಡ್ ಫಾರ್ ಪರ್ಸಿಕ್ಯೂಷನ್? ಕ್ರಿಸ್ತನ ಹೆಸರಿನಿಮಿತ್ತವಾಗಿ ನಾವು ನಿಂದೆಗೊಳಗಾಗುವಂತಹ ಅಥವಾ ಹಿಂಸೆಗೊಳಗಾಗುವಂತಹ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಒಂದು ವೇಳೆ ಬಂದ್ರೆ ನಮ್ಮ ಕಾಲಮಾನದಲ್ಲಿ, ಡು ಯು ಸ್ಟ್ಯಾಂಡ್ ಫಾರ್ ಕ್ರೈಸ್ಟ್? ಇಸ್ ಇಟ್ ಎ ರಿಯಲ್ ಫೇತ್? ಆ ನಿಜವಾದ ನಂಬಿಕೆ ಎಂಬುದಾಗಿ ಗಮನಿಸ್ತೇವಾ? ಮೇ ಗಾಡ್ ಹೆಲ್ಪ್ ಅಸ್. ನೋ ಮ್ಯಾಟರ್ ವಾಟ್, ಕರ್ತನಾದ ಯೇಸು ಕ್ರಿಸ್ತನಿಗೋಸ್ಕರವಾಗಿ, ಆತನ ಹೆಸರಿಗೋಸ್ಕರವಾಗಿ ನಾವು ನಿಲ್ಲುವಂತಹ ಒಂದು ಸಂಗತಿ. ಬಿಕಾಸ್ ಕರ್ತನಾದ ಯೇಸು ಕ್ರಿಸ್ತನು ನನಗೋಸ್ಕರವಾಗಿ, ನಮಗೋಸ್ಕರವಾಗಿ ಆತನು ಪರಲೋಕವನ್ನೇ ಆತನು ತಿಳಿಸಿ ಬಂದಿದ್ದಾನೆ. He left all heaven's glory and splendor. ನನಗೋಸ್ಕರವಾಗಿ, ನಿನಗೋಸ್ಕರವಾಗಿ ಆತನು ದಾಸರೂಪವನ್ನು ಧರಿಸಿ ಮನುಷ್ಯನಾಗಿ, ಸದೃಶನಾಗಿ, ದೇವಾಲಯನಾಗಿ ಅವನು ಒಂದು ಮಾತಾಡಿದ್ರೆ ಸಾಕು ಎಲ್ಲರೂ ನಿರ್ಮಾಣವಾಗುವಂತ ಅಂತ ಒಂದು ಶಕ್ತಿ ಇದ್ದಂತಹ ಕರ್ತನು ಆತನು ನನಗೋಸ್ಕರವಾಗಿ, ನಿನಗೋಸ್ಕರವಾಗಿ ಅವಮಾನವನ್ನು, ನಿಂದೆಯನ್ನು, ಹಿಂಸೆಯನ್ನು ಆತ ಅನುಭವಿಸುವಾಗ, ವಾಟ್ ಕ್ಯಾನ್ ಐ ಸಫರ್ ಫಾರ್ ಹಿಮ್? ಆತ್ಮಗೋಸ್ಕರವಾಗಿ ನಾನು ಏನು ನಷ್ಟವನ್ನು ಅಥವಾ ಯಾವ ಹಿಂಸೆಯನ್ನು ತಾಳೋದಕ್ಕೆ ನಾನು ಸಿದ್ಧವಾಗಿದ್ದೇನೆ. ನಾವು ಚೆನ್ನಾಗಿ ಆಡ್ತೇವೆ ಹಾಡನ್ನು,
ನಿಂಗಾಗಿ ಕೊಟ್ಟನು ಒಂದು ಜೀವ ಮಗನ ಎಂಬುದಾಗಿ ಹಾಡುವಂಥ ಒಂದು ಹಾಡಿನಲ್ಲಿ, ನಾನು ಕಷ್ಟಪಟ್ಟನು ನೀನು ಪಡುತ್ತಿ, ನಾನಷ್ಟೇ ಓದಿದನು ನೀನು ನಷ್ಟಪಡುತ್ತಿ ಎಂಬುದಾಗಿ ಕರ್ತನು ನನ್ನ ವಿಚಾರವಾಗಿ ವೈಯಕ್ತಿಕವಾಗಿ ನಿನ್ನ ಜೊತೆ ಕೇಳೋದಾದ್ರೆ, ವಾಟ್ ಆರ್ ವಿ ಸಫರ್ಡ್ ಫಾರ್ ಹಿಮ್, ಆತ್ಮಗೋಸ್ಕರವಾಗಿ ಏನು ನಾವು ಬಾಧೆ ಅನುಭವಿಸ್ತಾ ಇದ್ದೇವೆ. ಮುಂಜಾನೆಯಲ್ಲಿ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋಣ. ಮೇ ಗಾಡ್ ಹೆಲ್ಪ್ ಅಸ್ ಟು ಸ್ಟ್ಯಾಂಡ್ ಫಾರ್ ದ ನೇಮ್ ಆಫ್ ಕ್ರೈಸ್ಟ್. ಕಡೆ ದಿನಗಳಲ್ಲಿ ನಾವು ಇದ್ದೇವೆ ಪ್ರಿಯರೇ, ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್. ಬಟ್ ಯೇಸು ಸ್ವಾಮಿ ಆತ ಹೇಳಿದ್ದಾನೆ, ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವೆನು. Will I see faith when the Son of Man comes? What a staggering question. ಎಲ್ಲರೂ ಅಂಜಲಿದು ಒಬ್ಬನೊಬ್ಬರು ಹಿಡಿದುಕೊಳ್ಳುವಂತ ಇದ್ದೇವೆ. ಅಂತ ಒಂದು ಸ್ಥಿತಿ ಬರುವಂತದ್ದಾಗಿರ್ತದೆ ಈ ಲೋಕದಲ್ಲಿ. ಬಟ್ ವಾಟ್ ಅಬೌಟ್ us? Are we faithful to him till the end? ನಾವು ಕಡೆಯವರೆಗೂ ನಾವು ನಂಬಿಕಸ್ಥರಾಗಿ ನಾವು ನಿಲ್ತೇವಾ? Do we suffer for the name of Christ? ಕರ್ತನಾದ ಯೇಸು ಕ್ರಿಸ್ತನಿಗೋಸ್ಕರವಾಗಿ ನಾನು ಯಾವುದೇ ಒಂದು ಬಾಧೆಯನ್ನು ನಾನು ಹೊಂದುವುದಕ್ಕೆ ನಾನು ಸಿದ್ಧವಾಗಿದ್ದೇನಾ? If tribulations come tomorrow, ಒಂದು ವೇಳೆ ನಮ್ಮ ಒಂದು ದೇಶದ ದಿವಸ, ನಮ್ಮ ಒಂದು ಸ್ಥಳದ ದಿವಸ, ಒಂದು ವೇಳೆ ಒಂದು ಭೂಮಿಗಳು ಬಂದ್ರೆ ನಾವು ನಿಜವಾಗ್ಲೂ ನಿಲ್ತೀವ? How are we going to face? May God help us. ನಮಗೆ ಬೇಕಾದ ಕೃಪೆಯಲ್ಲಿ ನಾವು ಕ್ರೈಸ್ತನಾಗಿ ಬಾಧೆ ಪಡುವಂತ ಒಂದು ಸಂಗತಿ ನೋಡ್ರಿ, ನಾವು ರೆಸ್ಪಾನ್ಸ್ ಕೊಡ್ತಾ ನೋಡುವಾಗ the response to that kind of suffering that we need to have. ಮೊದಲಾಗಿ ನಾವು ನೋಡುವಂತಾಗಿದ್ದೇವೆ 4ನೇ ಅಧ್ಯಾಯ 13ನೇ ವರ್ಷದಲ್ಲಿ ನೋಡುವಂತಾಗಿದ್ದೇವೆ. 13ನೇ ವರ್ಷ, ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಯಲ್ಲಿ ಪಾಲ್ಗಾರಾಗಿದ್ದಾರೋ ಅಷ್ಟರ ಮಟ್ಟಿಗೆ ನೀವು ಸಂತೋಷವುಳ್ಳವರಾಗಿರಿ. ಬಿ ಜಾಯ್ಫುಲ್, ಇವರು ರಿಜಾಯ್ಸ್ ಎಂಬುದಾಗಿ ಆತನು ಹೇಳುವಂತಾಗಿದ್ದಾನೆ. ಪ್ರಿಯ ನಮ್ಮ ಜೀವಿತದಲ್ಲಿ ಡು ಯು ರಿಜಾಯ್ಸ್? ರಿಜಾಯ್ಸ್ ಅಂತ ಹೇಳಿದ್ರೇನು? ಜಾಯ್ ಇಸ್ ದ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್. ಈ ಒಂದು ಜಾಯ್ ಅಥವಾ ಆನಂದ ಎಂಬುದು unbeliever will never have joy. He cannot rejoice. ಯಾಕೆ? Joy is the fruit of the Holy Spirit. ಪವಿತ್ರಾತ್ಮನ ಒಂದು ಫಲ ಅದು ಸಂತೋಷವಾದ ಆನಂದ ಅಂತ ನೋಡ್ತೇವೆ. ಹ್ಯಾಪಿನೆಸ್ ಅಂಡ್ ಜಾಯ್ ಹ್ಯಾಸ್ ಡಿಫರೆನ್ಸ್. ಹ್ಯಾಪಿನೆಸ್ ಅಂದ್ರೆ ಸಂತೋಷ ಅಂದ್ರೆ ಅನ್ಬೋದು ಕನ್ನಡದಲ್ಲಿ. ಜಾಯ್ ಅಂತ ಹೇಳಿದ್ರೆ ಆನಂದ. ದೇರ್ ಇಸ್ ಡಿಫರೆನ್ಸ್. ಯು ಕ್ಯಾನ್ ಬಿ ಹ್ಯಾಪಿ ಬೇಸ್ಡ್ ಆನ್ ಸರ್ಕಮ್ಸ್ಟಾನ್ಸಸ್. ನಮ್ಗೇನಾದ್ರೂ ಒಳ್ಳೇದಾಯ್ತು, ಒಳ್ಳೆ ಮಾರ್ಕ್ಸ್ ಬಂತು, ಅಥವಾ ಏನೋ ಒಂದು ಕೆಲಸ ಸಿಕ್ತು, ನಾವು ಹ್ಯಾಪಿ ಆಗಿರ್ತೇವೆ. ಅಥವಾ ಕೆಲಸ ಕಳ್ಕೊಂಡ್ವಿ, ಅಥವಾ ಏನೋ ಆಯ್ತು, ನಾವು ಸ್ಯಾಡ್ ಆಗ್ತೇವೆ. ಇಟ್ಸ್ ಬೇಸ್ಡ್ ಆನ್ ಸರ್ಕಮ್ಸ್ಟಾನ್ಸಸ್. ಆದರೆ ಜಾಯ್ ಇಸ್ ನಾಟ್ ಲೈಕ್ ದಟ್. ರಿಗಾರ್ಡ್ಲೆಸ್ ಆಫ್ ಸರ್ಕಮ್ಸ್ಟಾನ್ಸಸ್ ವಿಲ್ ಬಿ ಜಾಯ್ಫುಲ್ ಇನ್ ದ ಲಾರ್ಡ್. ದಟ್ ಈಸ್ ರಿಜಾಯ್ಸಿಂಗ್ ಇನ್ ಹಿಮ್. ಅದು ಆನಂದ ಎಂಬುದಾಗಿ ನೋಡ್ತೇವೆ ದೇವವಾಕ್ಯದಲ್ಲಿ. ದಟ್ ವಿ ಸೀ ಇನ್ ದ ಲೈಫ್ ಆಫ್ ಪೌಲ್ ಸೀಲಸ್ ಇನ್ ಆಕ್ಟ್ಸ್. ಅಪೊಸ್ತಲರಲ್ಲಿ ಪೌಲ್ ಸೀಲರನ್ನು ಅವರು ಸೆರೆಮನೆಯಲ್ಲಿ ಹಾಕಿ ಅಲ್ಲಿ ಸೆರೆಮನೆಯಲ್ಲಿ ಹಾಕಿರುವಂತರಾಗಿದ್ದಾರೆ. ಅವ್ರು ಮಾಡಿದಂತ ಕೆಲಸ ಏನು? ದೇ ವರ್ ಸಿಂಗಿಂಗ್ ಪ್ರೈಸಸ್ ಟು ಗಾಡ್ ಅಲ್ಲ ಇನ್ ದ ಜೈಲ್. ಆ ಸೆರೆಮನೆಯಲ್ಲೂ ಸಹ ಅವರು ಸ್ತುತಿಪದಗಳನ್ನು ಹಾಡುತ್ತಾ ಆನಂದವಾಗಿದ್ದಾರೆ ಅಲ್ಲ. ಎಂತ ಒಂದು ಶ್ರೇಷ್ಠವಾದ ಸಂಗತಿ ಪ್ರಿಯರೇ. ವಿ ನೀಡ್ ಟು ಬಿ ಜಾಯ್ಫುಲ್ ಇನ್ ದ ಥಿಂಗ್ಸ್ ಆಫ್ ಗಾಡ್. ನಾವು ಏನೇ ಸರ್ಕಮ್ಸ್ಟಾನ್ಸ್ ಅಂತಿದ್ರು ಕೂಡ, whatever sufferings that we may encounter in our life as a Christian, we need to be joyful. ಅಲ್ಲಿ ಆತನ ತಿಳಿಸುವುದಾಗಿದೆ, ಬಿ ಜಾಯ್ಫುಲ್. ನೀವು ಸಂತೋಷವುಳ್ಳವರಾಗಿ ಅಥವಾ ಆನಂದವುಳ್ಳವರಾಗಿ ಎಂಬುದಾಗಿ ಮೊದಲಾಗಿ ಆತ ತಿಳಿಸುವುದಾಗಿದೆ. ಯಾಕೆ? we will be glorified with him. Those who suffer for Christ in this world will have glory with him. ನಾವು ರೋಮಪುರ ಪತ್ರಿಕೆ 8ನೇ ಅಧ್ಯಾಯ, ನಮಗೆ ಸಮಯ ಇಲ್ಲ, ನಾವು ನೋಡ್ರಿ, ನೀವು ಮನೆಗೆ ನೋಡಿ 8ನೇ ಅಧ್ಯಾಯ 17ನೇ ವಚನ. ನಾವು ಪಾಲ್ಗೊಳ್ಳಲು ಪಾಲ್ಗಾರಾಗಿದ್ರಂತೆ ಆತನ ಮಹಿಮೆಯಲ್ಲೂ ಸಹ ಪಾಲ್ಗಾರಾಗ್ತದಂತೆ. There will be a glorious thing that is going to happen in the future because you have suffered for him. Do you want that? ಅಂತ ಒಂದು glorious thing ನಮಗೆ ಬೇಕಾ? If you want that, we need to suffer for Christ. ನಾವು ಕರ್ತನಾದ ಯೇಸು ಕ್ರಿಸ್ತನಿಗೋಸ್ಕರವಾಗಿ ನಾವು ಬಾಧೆಯನ್ನು ಅನುಭವಿಸುವಂತ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಆಗುವಂತಾಗಿದೆ. ಎರಡನೇದಾಗಿ ನಾವು ನೋಡುವಂತಾಗಿದ್ದೇವೆ, 4ನೇ ಅಧ್ಯಾಯ 14ನೇ ವಚನ ನೋಡುವಂತಾಗಿದ್ದೇವೆ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆ ಗುರಿಯಾಗದಂದ್ರೆ ತೇಜೋಮಯನಾಗಿರುವ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಮಗೆ ಹೇಳಿದಾಗ ನೋಡ್ತಾ ಇದೆ, ಸ್ಪಿರಿಟ್ ಆಫ್ ಗ್ಲೋರಿ ರೆಸ್ಟ್ ಇನ್ ಯು ಅಂತ ನೋಡುತ್ತಾ ಇದ್ದೇವೆ. ವಿಶ್ವಾಸದಲ್ಲಿ ಈಗಾಗಲೇ ಪವಿತ್ರ ಆತ್ಮನು ನೆಲೆಸಿದ್ದಾನೆ. He is dwelling. Okay, every believer is dwelt by the Spirit of God. ಆದರೆ ಏನಂತ ಒಂದು ಸಂಗತಿ, the spirit of glory rests on him. ಹೇಳಿದ್ರೆ
there's a deeper and intimate relationship and fellowship with my Lord. Those who suffer for Christ, ಕಥಾನಂತ ಯೇಸುಕ್ರಿಸ್ತನಿಗೋಸ್ಕರವಾಗಿ ಬಾಧೆ ಪಡುವಂತಹ ಒಂದು ಜೀವಿತ ನಮ್ಮ ಜೀವಿತ ಇರುವುದಾದ್ರೆ, the spirit of glory rests on us. ಅಂತ ಒಂದು ಇಂಟಿಮೆಸಿ, ಅಂತ ಒಂದು ಡೀಪರ್ ಲೆವೆಲ್ ಆಫ್ ರಿಲೇಶನ್ಶಿಪ್, ಫೆಲೋಶಿಪ್ ವಿಲ್ ಹ್ಯಾವ್ ವಿತ್ ಕ್ರೈಸ್ಟ್. ಅಂತ ಒಂದು ಡೀಪರ್ ಲೆವೆಲ್ಗೆ ನಾವು ಹೋಗ್ಬೇಕೆಂಬುದಾಗಿ ದೇವರು ಇಚ್ಛಿಸುವಂತನಾಗಿದ್ದಾನೆ. God doesn't want shallow Christianity. God doesn't want easy Christianity. ನಾವು ಸುಲಭವಾದಂತಹ ಕ್ರಿಸ್ತನ ಜೀವಿತವನ್ನು ಜೀವಿಸಬಹುದಾಗಿ ನೆನೆಸ್ಕೊಳ್ಬೇಡ್ರಿ. God wants us to have deeper relationship with Him, deeper fellowship with Him, and that has happened when we suffer for Christ. ಕಥಾನಂತ ಯೇಸುಕ್ರಿಸ್ತನಿಗೋಸ್ಕರವಾಗಿ ನಾವು ಬಾಧೆ ಅನುಭವಿಸುವಾಗ ನಮಗೆ ಅಂತಹ ಒಂದು ಜೀವಿತ ನಮಗೆ ಸಿಗುವುದಾಗಿದೆ. ವಿಲ್ ಹ್ಯಾವ್ ಆಳವಾದಂತಹ ಒಂದು ಜೀವಿತ, ಆಳವಾದ ಕ್ರಿಸ್ತನ ಜೀವಿತಕ್ಕೆ ನಾವು ದಾಟುವಂತರಾಗಿದ್ದೇವೆ. ಅದನ್ನೇ ಪೇತ್ರನು ಆತನು ತಿಳಿಸುವಂತನಾಗಿದ್ದಾನೆ. 14ನೇ ವಚನದಲ್ಲಿ ಬರುವಾಗ ನೋಡುವಂತರಾಗಿದ್ದೇವೆ. ನಾವು ಇಂಗ್ಲಿಷ್ ಕನ್ನಡದಲ್ಲಿ ಅಷ್ಟು ಸರಿಯಾಗಿ ಅದು ಗೊತ್ತಾಗುವುದಿಲ್ಲ. 14ನೇ ವಚನದಲ್ಲಿ ನಾವು KJV ಒಂದು ನೋಡ್ತಾ ಬಂದ್ರೆ ನೋಡುವಂತರಾಗಿದ್ದೇವೆ. ಆನ್ ಯುವರ್ ಪಾರ್ಟ್ ಹಿ ಇಸ್ ಗ್ಲೋರಿಫೈಡ್ ಎಂದಾಗ ಗೊತ್ತೇವೆ. ಅಂದ್ರೆ ಇಂಗ್ಲಿಷ್ ಬೈಬಲ್ ಇದ್ದವರು ನೀವು ಓದಬಹುದು. ಆನ್ ಯುವರ್ ಪಾರ್ಟ್ ಹಿ ಇಸ್ ಗ್ಲೋರಿಫೈಡ್. ಒಂದು ವೇಳೆ ಅನೇಕರು ನಿಮ್ಮನ್ನು ಹಿಂಸಿಸಬಹುದು, ಅನೇಕರನ್ನು ತೆಗೆಯಬಹುದು, ನೀವು ಏನಾದ್ರು ಸಂಗತಿಗಳನ್ನು ಮಾಡಬಹುದು, ಆದ್ರೆ ನಿಮ್ಮ ಒಂದು ಜೀವಿತದಲ್ಲಿ ಆತ ಮಹಿಮೆ ಹೋಗ್ತಾ ಇದ್ದಾನೆ. He is glorified. Why should we suffer? The response should be joyful. ಯಾಕೆ ಎಂಬುದಾಗಿರುವಾಗ God is being glorified when others persecute us. ಬೇರೆ ನಮ್ಮನ್ನು ನಿಲ್ಲಿಸುವಾಗ, ನಮಗೆ ಅನೇಕ ರೀತಿಯ ಬಾಧೆಗಳನ್ನು ಕೊಡುವಾಗ God is being glorified in us. ಎಂತ ಶ್ರೇಷ್ಠವಾದ ಸಂಗತಿ ಅಲ್ವಾ? ಅದಕ್ಕೋಸ್ಕರವಾಗಿ ನಾವು ಆ ಒಂದು ಜಾಯ್ಫುಲ್ ಆಟಿಟ್ಯೂಡ್, ಆ ಒಂದು ರೀತಿಯಲ್ಲಿ ಹರ್ಷಚಿತ್ತರಾಗಿರುವಂತಹ ಸಂಗತಿ, ಆನಂದ ಪೂರ್ವಕವಾಗಿ ನಾವು ಜೀವಿಸುವಂತಹ ಒಂದು ಸಂಗತಿಯನ್ನು ದೇವರು ಇಚ್ಛಿಸುವಂತ ಆತ್ಮನಾಗಿದ್ದಾನೆ. ನಾವು ಮಾತ್ರವಲ್ಲ, ನಮ್ಮ ರೆಸ್ಪಾನ್ಸ್ ನಾಟ್ ಓನ್ಲಿ ಇಟ್ ಶುಡ್ ಬಿ ಜಾಯ್ಫುಲ್, ವಿ ನೀಡ್ ಟು ಗ್ಲೋರಿಫೈ ಗಾಡ್. ನಾವು ಅಲ್ಲಿ 14ನೇ ವಚನ ನೋಡುವಂತರಾಗಿದ್ದೇವೆ. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಲ್ಲಿ ದೇವರನ್ನು ಘನಪಡಿಸಲಿ. Not only rejoicing, you glorify God. ಆ ಹೆಸರಿನಲ್ಲೇ ದೇವರನ್ನು ಘನಪಡಿಸುವಂತಹ ಒಂದು ಜೀವಿತ ನಮ್ಮ ಜೀವಿತದಲ್ಲಿ ಕಾಣಬೇಕು. Can we glorify Him when we are going through sufferings? ನಮ್ಮ ಕಷ್ಟದಲ್ಲಿ ದಾಟಿ ಹೋಗುವಾಗ, ನಮ್ಮ ಜೀವಿತದಲ್ಲಿ ಬಾಧೆಗಳಿಗೆ ನಾವು ಒಳಗಾಗುವಾಗ ನಾವು ನಿಜವಾಗ್ಲೂ ಕೂಡ ದೇವರನ್ನು ಮೇಲ್ಪಡಿಸ್ತೇವಾ ನಮ್ಮ ಜೀವಿತಗಳಲ್ಲಿ? ಪೇತ್ರ ತಿಳಿಸ್ತಾ ಇದ್ದಾನೆ, let him glorify God. ಆ ಹೆಸರಿನಲ್ಲಿ ದೇವರನ್ನು ಘನಪಡಿಸಲಿ ಎಂಬುದಾಗಿ ಆತನು ಹೇಳುತ್ತಾನೆ. ಮೂರನೇದಾಗಿ ಮತ್ತಾಯನ ಸುವಾರ್ತೆ 5:44 Pray for the persecutors. ನಮ್ಮಲ್ಲಿರುವಂತಹ ರೆಸ್ಪಾನ್ಸ್, ನಮ್ಮಲ್ಲಿರುವಂತಹ ಪ್ರತಿಕ್ರಿಯೆ ಏನೆಂಬುದಾಗಿರುವಾಗ ನಾವು ಆ ಹಿಂಸೆ ಪಡಿಸುವಗೋಸ್ಕರವಾಗಿ ಪ್ರಾರ್ಥಿಸಲಿ. ಯಾರು ಹಿಂಸೆ ಪಡಿಸಲಿ, ನಾವು ಮಾಡಬಹುದಾದ ಸಂಗತಿ, ನಿಲ್ಲಿಸುವಂತಹ ಸಂಗತಿ, ಯಾವುದೇ ಸಂಗತಿ ಆದರೂ ಕೂಡ what we have to do is we have to pray for them. ನಾವು ಪ್ರಾರ್ಥನೆ ಮಾಡುವಂತರು ನಾವು ಆಗಿರಬೇಕೆಂಬಂತ ಒಂದು ಸಂಗತಿ ನೋಡ್ತಾ ಇದ್ದೇವೆ. 4ನೇದಾಗಿ ಮತ್ತಾಯನ ಸುವಾರ್ತೆ 10:23 ವಚನ, ಸ್ಕ್ಯಾಟರ್. ನೀವು ಒಂದು ಕಡೆ ಹಿಂಸೆಪಡಿಸಿದ್ರೆ ಇನ್ನೊಂದು ಕಡೆ ಹೊರಗೆ ಎಂಬುದಾಗಿ ಕರ್ತನ ಶಿಷ್ಯರಿಗೆ ಹೇಳುತ್ತಾನೆ. Go to the place you scatter so that the name of Christ may be everywhere. ಬೇರೆ ಹೆಸರು ಪ್ರಖ್ಯಾತಗೊಳ್ಳಲಿಕ್ಕಾಗುವ ಹಾಗೆ ಆತನು ಅಲ್ಲಿ ತಿಳಿಸುವಂತ ಆತನಾಗಿದ್ದಾನೆ. ಪ್ರೇರಣೆ ಮುಂಚಾವಣೆಯಲ್ಲಿ ನಾವು ಕೆಲವು ವಿಷಯಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಸಫರಿಂಗ್ ಆಸ್ ಎ ಬಿಸಿ ಬಾಡಿ, ಇತರ ಕಾರ್ಯಗಳಲ್ಲಿ ನಾವು ತಲೆ ಹಾಕಿ ನಾವು ಪಾಲ್ಪಡುವಂತಹ ಒಂದು ಸಂಗತಿ. ಲೆಟ್ ಅಸ್ ನಾಟ್ ಮೆಡಲ್ ವಿತ್ ದ ಡಿವೈನ್ ಆರ್ಡರ್, ಡಿವೈನ್ ಥಿಂಗ್ಸ್. ದೇವರ ಒಂದು ವಿಷಯಗಳಲ್ಲಿ, ದೇವರ ಒಂದು ಕ್ರಮದ ವಿಷಯಗಳಲ್ಲಿ ಇತರ ಪ್ರಕಾರದಂತಹ ಒಂದು ಸಂಗತಿಗಳು ನಾವು ಮೆನ್ಷನ್ ಮಾಡುವಂತಹ ಒಂದು ಸಂಗತಿ, ಪರಕಾಯಲ್ಲಿ ತಲೆ ಹಾಕುವಂತಹ ಒಂದು ಸಂಗತಿ, ಬಿರಿಯಾಮಡ ರೀತಿಯಲ್ಲಿ ನಾವು ಆಗದೆ ಇರುವಂತರಾಗಿರ. ಎರಡನೇದಾಗಿ ನಾವು ನೋಡ್ತಾ ಇರುವಂತಹ ಒಂದು ಸಂಗತಿ, ಆಸ್ ಎ ಕ್ರಿಶ್ಚಿಯನ್, ಕ್ರೈಸ್ತನಾಗಿ ಐ ಕ್ಯಾನ್ ಸಫರ್ ಶೇಮ್. ನಾವು ಅವಮಾನ ಪಡುವಂತಹ ಒಂದು ಸಂಗತಿ ಆಗ್ಬೋದು. we may be persecuted, ನಾವು ಹಿಂಸೆ ಪಡುವಂತಹ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಉಂಟಾಗಬಹುದು. we may be reproached for Christ, ಕಥಾಂತ ಯೇಸುಕ್ರಿಸ್ತವಾಗಿ ನಿಂದೆ ನಿಲ್ಲಿಸಿಕೊಳ್ಳುವಂತ ನಿಂದೆಗೊಳಗಾಗುವಂತ ಒಂದು ಜೀವಿತ ಆಗ್ಬೋದು. we might have to suffer loss for Christ, ಕಥಾಂತ ಯೇಸುಕ್ರಿಸ್ತನ ಹೆಸರು ನಿಮಿತ್ತವಾಗಿ ಅಥವಾ ಕ್ರೈಸ್ತ ಎಂಬಂತ ಹೆಸರು ನಿಮಿತ್ತವಾಗಿ
ನಾವು ನಷ್ಟವನ್ನು ಅನುಭವಿಸಬೇಕಾಗ್ಬೋದು. ನಷ್ಟವನ್ನು ಅನುಭವಿಸುವ we declare ourselves as Christians and count all our profit as loss for the name of Christ. ಕರ್ತನಾದ ಯೇಸು ನಿಮಿತ್ತವಾಗಿ ಎಲ್ಲ ಲಾಭವಾಗುವಂಥ ಸಂಗತಿಗಳು ನಾವು ನಷ್ಟವೆಂಬುದಾಗಿ ಎಣಿಸುವಂಥ ಒಂದು ಜೀವಿತ ನಮ್ಮ ಜೀವಿತ ಆಗ್ತದ. ಆ ರೀತಿಯಾಗಿ ಆಗುವುದಾದ್ರೆ ನಾವು ಇಫ್ ಯು ಟೇಕ್ ಇಟ್ ಜಾಯ್ಫುಲಿ, ನಾವು ಆ ಒಂದು ರೀತಿಯ ಆನಂದಪೂರ್ವಕವಾಗಿ ನಾವು ತೆಗೆದುಕೊಳ್ಳೋದಾದ್ರೆ ರಿಜಾಯ್ಸ್ ಅಂಡ್ ಬಿ ಗ್ಲಾಡ್ ಇನ್ ದಟ್. ಪ್ರೇ ಫಾರ್ ಒನ್ ಅನದರ್, ನಾವು ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಒಂದು ಸಂಗತಿ, ಗ್ಲೋರಿಫೈಯಿಂಗ್ ಗಾಡ್ ಇನ್ ಅವರ್ ಸಫರಿಂಗ್ಸ್. ಆ ಸಂಗತಿಗಳು ನಮ್ಮ ಜೀವಿತ ಉಂಟಾಗುವುದಾದ್ರೆ ನಮ್ಮ ಜೀವಿತಗಳಲ್ಲಿ ಆತನು ತಾನೇ ಮಹಿಮೆಯನ್ನು ಹೊಂದುವಂತನಾಗಿದ್ದಾನೆ. ಆತನ ಹೆಸರು ಘನತೆಯನ್ನು ಮಹಿಮೆಯನ್ನು ಹೊಂದುವಂತಾಗಿದೆ. ಆ ರೀತಿ ಆಗುವಾಗೆ ದೇವರು ತಾನೇ ನಮಗೆ ಸಹಾಯಿಸಲಿ. ಕುಡಿದಂತೆಗೋಸ್ಕರವಾಗಿ ಭಗವಾನ್ ಸಿಂಗ್ ಸಹೋದರು ಪ್ರಾರ್ಥನೆ ನಡೆಸಬೇಕಾಗಿ ಕೇಳಿಕೊಡ್ತೇನೆ.